ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 21 ಹಾಗೂ 22ನೇ ವಾಕ್ಯಗಳು. ಮತ್ತಾಯನ ಸುವಾರ್ತೆ 24 ಅಂತ ಹೇಳಿದ್ಕೊಳ್ಳಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಕಡೆಯ ಕಾಲದ ಕುರಿತಾಗಿರುವ ಬರೆಯಲ್ಪಟ್ಟಿರುವಂಥ ಒಂದು ಅಧ್ಯಾಯ. ಕಡೆಯ ಕಾಲದಲ್ಲಿ ಏನೆಲ್ಲ ಸಂಭವಿಸುತ್ತದೆ ಎಂಬುದಾಗಿ ದೇವರು ಅದರಲ್ಲಿ ಒಂದು ದೊಡ್ಡ ಪಟ್ಟಿಯನ್ನೇ ಮಾಡಿ ಹೇಳಿದ್ದಾರೆ. ಆ ಕಡೆಯ ಕಾಲದ ಸಂಭವಗಳಿಂದ ಯಾವ ರೀತಿ ತಪ್ಪಿಸಿಕೊಳ್ಳಬೇಕು ಎನ್ನುವ ಕಾರ್ಯಗಳನ್ನು ಕೂಡ ಅವರು ಅದನ್ನು ಹೇಳಿ ಆ ಅಧ್ಯಾಯವನ್ನು ಪೂರ್ತಿ ಮಾಡಿರ್ತಾರೆ. ಅದರಲ್ಲಿ ಬಹಳ ಸಂಭವಗಳು ಹೇಳ್ಪಟ್ಟದಾಗಿದೆ. ಇವತ್ತು ನಮ್ಮ ಕಣ್ಗಳು ಕಾಣುವ ಹಾಗೆ ನೆರವೇರ್ತಾ ಬರ್ತಾ ಇದೆ. ಮೊದಲ ವಾಕ್ಯವನ್ನು ಓದುವವರಾಗೋಣ. ಅದರಲ್ಲಿ 21ನೇ ವಾಕ್ಯ ಹೇಳುತ್ತದೆ, ಮತ್ತಾಯ 24:21. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ ಎಂದು ಈ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥ ಯಾವಾಗ ನಡೆಯುತ್ತದೆ? ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ದಿನಗಳು ಕಡಿಮೆಯಾಗುತ್ತೆ ಅಂದರೆ ಏನರ್ಥ ಅಂತ ಹೇಳಿದ್ರೆ, ಒಂದು ಉಪದ್ರವದ ದಿನ 10 ವರ್ಷ ಉಪದ್ರವ ಬರಬೇಕು ಎಂಬುದಾಗಿ ದೇವರು ತೀರ್ಮಾನಿಸಿದ್ದರೆ, ಆರಿಸಿಕೊಂಡವರ ನಿಮಿತ್ತ ಅವರು ಪ್ರಾರ್ಥನೆ ಮಾಡುವುದರಿಂದ ಅಥವಾ ದೇವರ ಬಳಿ ಪ್ರಾರ್ಥನೆ ಮಾಡಿ ಮಾತಾಡುವುದರಿಂದ, ದೇವರ ದಯೆಗೋಸ್ಕರವಾಗಿ ವಿಜ್ಞಾಪನೆ ಮಾಡುವುದರ ನಿಮಿತ್ತವಾಗಿ ಆ 10 ವರ್ಷ ಉಪದ್ರವ ಕಾಲ ಎನ್ನುವಂಥದ್ದು 8 ವರ್ಷವಾಗಿ ಅದು ಕಡಿಮೆಯಾಗುವುದಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾದರೆ ಆರಿಸಲ್ಪಟ್ಟವರು ಇದರಲ್ಲಿ ಕ್ರಿಯೆ ಮಾಡುವಾಗಲೇ ಆ ಉಪದ್ರವದ ವೇಗವಾಗಿರ್ಬೋದು, ಕಾಲವಾಗಿರ್ಬೋದು ಕಡಿಮೆ ಆಗುವುದಕ್ಕೆ ಸಾಧ್ಯತೆ ಉಂಟು. ಕರ್ತನು ಬಹಳ ಕಾರ್ಯಗಳನ್ನು ನಮಗೆ ಪ್ರಕಟಿಸಿ ಮಾತಾಡುವಾಗ ಹಲವು ಸಮಯಗಳಲ್ಲಿ ನಮಗೆ ಆಶ್ಚರ್ಯವಾಗಿರುತ್ತೆ. ಒಂದು ದೊಡ್ಡ ಭೂಕಂಪ ಬರುತ್ತದೆ ಎಂಬುದಾಗಿ ದೇವರ ಮಕ್ಕಳ ಬಳಿ ದೇವರು ಹೇಳುತ್ತಾರೆ. ಅದರಲ್ಲಿ ಹಲವು ಸಾವಿರಾರು ಮಂದಿ ಮನುಷ್ಯರು, ಹಲವು ಕಡೆಗಳಲ್ಲಿರುವಂತಹ ನೆಲ, ಮನೆ, ಬಾಗಿಲುಗಳು ಇವೆಲ್ಲ ನಾಶವಾಗುತ್ತೆ ಅಂತ ದೇವರು ಹೇಳ್ತಾರೆ. ನಾವಾದರೂ ಒಂದು ಬಡ ಸೇವಕರು, ನಮ್ಮ ಬಳಿ ಇದನ್ನು ಹೇಳಿದ್ರೆ ನಾವು ವಿಜ್ಞಾನಿ ಕೂಡ ಅಲ್ಲ. ಅದನ್ನು ತಪ್ಪಿಸುವುದಕ್ಕೆ ಜನಗಳನ್ನು ಆ ಸ್ಥಳದಿಂದ ಖಾಲಿ ಮಾಡಿ ಹೋಗಿರಿ, ಆತುರವಾಗಿ ನೀವು ಹೊರಡಬೇಕು ಅಂತ ನಾವು ಸರ್ಕಾರದಲ್ಲಿ ಅಧಿಕಾರ ಹೊಂದಿರುವವರು ಅಲ್ಲ ಹಂಗೆ ಹೇಳೋದಕ್ಕೆ. ಆದರೆ ದೇವರು ಅಧಿಕಾರಿಗಳ ಬಳಿಯಲ್ಲಿ ಅದನ್ನು ಹೇಳದೆ, ದೊಡ್ಡ ದೊಡ್ಡ ವಿಜ್ಞಾನಿಗಳ ಬಳಿಗೆ ಅದನ್ನು ಹೇಳದೆ ನಮ್ಮ ಬಳಿಯಲ್ಲಿ ಹೇಳುತ್ತಾರೆ ಎಂಬುದಾಗಿ ನೋಡುವುದಾದರೆ, ನಾವು ಅದನ್ನಿಟ್ಟು ಏನು ಮಾಡಲಿದ್ದೇವೆ? ಯಾವತ್ತಾದರೂ ಯೋಚನೆ ಮಾಡಿದ್ದೀವಾ? ಒಂದು ದೊಡ್ಡ ಆಪತ್ತು ಬರುವಂಥದ್ದಾಗಿದೆ, ಒಂದು ಭೂಕಂಪ ಬರುವಂಥದ್ದಾಗಿದೆ, ಒಂದು ಸುನಾಮಿ ಬರುವಂಥದ್ದಾಗಿದೆ, ಒಂದು ದೊಡ್ಡ ಬಿರುಗಾಳಿ ಬರುವಂಥದ್ದಾಗಿದೆ. ಏನು ಮಾಡಲಿದ್ದೀರಾ ನೀವು? ಏನು ಮಾಡ್ತೀರಾ? ಹಾಗಾದರೆ ಯಾಕೆ ದೇವರನ್ನು ಹೇಳ್ತಾರೆ ಅಂದರೆ, ನಾವು ಮಾಡುವುದಕ್ಕೆ ಅದರಲ್ಲಿ ಯಾವುದೋ ಒಂದು ಕೆಲಸ ಇರೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ. ಅದು ಸರ್ಕಾರದ ಮುಖಾಂತರವಾಗಿ ಮಾಡೋಕ್ಕಾಗಲ್ಲ, ಮನುಷ್ಯರ ಮುಖಾಂತರ ಮಾಡೋಕ್ಕಾಗಲ್ಲ, ಅಥವಾ ಅಧಿಕಾರಿಗಳಿಂದ ಮಾಡೋಕ್ಕಾಗಲ್ಲ. ಆದರೆ ದೈವ ಮನುಷ್ಯರಿಂದ ಮಾಡಲು ಸಾಧ್ಯ. ಅದುವೇ ನಮಗಿರುವಂತಹ ಬಲ. ಹಾಗಾದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮತ್ತೊಬ್ಬರ ಹಾಗೆ ಒಂದು ಸುದ್ದಿಯಂತೆ ಅದನ್ನು ಓದಿ ಅದನ್ನಿಟ್ಟು, ಓ ಹೌದಾ, ಬರಲಿದೆಯಾ, ಭಯವಾಗಿದೆಯಾ, ಬಂದ ನಂತರ ನೋಡ್ಕೊಳ್ಳೋಣ, ಆ ರೀತಿಯಾಗಿರಬೇಕು ಅಂದರೆ ಯಾಕೆ ದೇವರು ನಮ್ಮ ಬಳಿ ಅದನ್ನು ಮಾತಾಡಬೇಕು? ಕರ್ತನು ಹೇಳುತ್ತಿದ್ದಾರೆ, ನಿಮ್ಮ ಜವಾಬ್ದಾರಿ ಏನು ಅಂತ ಕೇಳುವುದಾದರೆ, ಒಂದು ದೊಡ್ಡ ಆಪತ್ತು ಬರುವಾಗ ಆ ಆಪತ್ತರ ವೇಗವನ್ನು, ವೀರ್ಯವನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ. ಅದರಲ್ಲಿ ಅಳಿಯುವಂತಹ ಮನುಷ್ಯರ ಒಂದು ಲೆಕ್ಕವನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ. ಅದನ್ನು ಪರಿಪೂರ್ಣವಾಗಿ ತಡೆ ಮಾಡೋಕ್ಕಾಗಲ್ಲ. ಅದು ಎಷ್ಟು ಕಾಲ ಮುಂದುವರಿಯುತ್ತದೋ ಆ ಕಾಲದ ಅಳತೆಯನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ. ವಿಜ್ಞಾಪಿಸಿ ಮಾತಾಡುವ ಮೂಲಕ ನಾಶನವನ್ನು ದೊಡ್ಡ ಮಟ್ಟದಲ್ಲಿ ಉಂಟಾಗದ ರೀತಿಯಲ್ಲಿ ತಪ್ಪಿಸಲು ಸಾಧ್ಯ. ಇದಕ್ಕಾಗಿಯೇ ದೇವರು ನಮ್ಮ ಬಳಿ ಮಾತಾಡ್ತಾರೆ ವಿನಃ ಬರುವಂಥದ್ದನ್ನು ಮುಂಚಿತವಾಗಿ ಹೇಳುವುದಕ್ಕಾಗಲಿ ಆಗಿರ್ಬೋದು, ಒಂದು ಸುದ್ದಿಯಂತೆ ನಿಮ್ಮ ಬಳಿ ಹಂಚಿಕೊಳ್ಳುವುದಕ್ಕೋಸ್ಕರವಾಗಿಯೋ, ಅಥವಾ ನೀವು ಅದನ್ನಿಟ್ಟು ನಾನು ಹೇಳ್ದೆ ನಡೀತು ನೋಡಿದ್ರಾ ಎಂಬುದಾಗಿ ಜನಗಳ ನಡುವೆ ಕೊಚ್ಚಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲದೆ ದೇವರು ಅದನ್ನು ಹೇಳಲಿಲ್ಲ. ಅದನ್ನು ದಾಟಿ ಮತ್ತೊಂದು ಕಾರ್ಯ ಉಂಟು. ಕರ್ತನ ತೀರ್ಮಾನಕ್ಕನುಸಾರವಾಗಿ ಅವರು ಒಂದು ಕಾರ್ಯವನ್ನು ಭೂಮಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ವಿಪತ್ತು, ಆಪತ್ತು, ಮನುಷ್ಯ ಸಂಕುಲಕ್ಕೆ ಅದು ಬರಬೇಕಾದ್ರೆ ತಮ್ಮ ಪ್ರವಾದಿಗಳಿಗೆ ಅದನ್ನು ಹೇಳದೆ ಅವರು ಏನನ್ನ ಮಾಡುವುದಿಲ್ಲ. ಹಾಗಾದರೆ ಪ್ರವಾದಿಗಳು ಅಂತ ಹೇಳಿದ್ರೆ ಎಲ್ಲ ಪ್ರವಾದಿಗಳು ಹೇಳಬೇಕು ಅಂತ ಅವಶ್ಯಕತೆ ಇಲ್ಲ. ಒಬ್ಬರ ಬಳಿ ಒಂದನ್ನು ಹೇಳ್ಬೋದು, ಮತ್ತೊಬ್ಬರ ಬಳಿಯಲ್ಲಿ ಮತ್ತೊಂದು ಕಾರ್ಯವನ್ನು ಹೇಳಬಹುದು. ಈಗ ನೀವು ನೋಡುವುದಾದರೆ ಯೆಶಾಯ ಬಳಿಯಲ್ಲಿ ಹೇಳಲ್ಪಟ್ಟಂತಹ ಸುದ್ದಿಗಳು ಬೇರೆ, ಯೆರೆಮೀಯ ಬಳಿ ಹೇಳಲ್ಪಟ್ಟಂತಹ ಸುದ್ದಿಗಳು ಬೇರೆ, ಯೆಹೆಜ್ಕೇಲ್ ಬಳಿ ಹೇಳಲ್ಪಟ್ಟಂತಹ ಸುದ್ದಿಗಳು ಬೇರೆ. ಯೆಹೆಜ್ಕೇಲ್ ಬಳಿ ಹೇಳಲ್ಪಟ್ಟಂಥ ಒಂದು ಸಂದೇಶವನ್ನು ಯಾಕೆ ಯೆಶಾಯ ಹೇಳಲಿಲ್ಲ ಎಂಬುದಾಗಿ ನಾವು ಕೇಳಕ್ಕೆ ಸಾಧ್ಯ ಇಲ್ಲ.
ಏಕೆಂದರೆ ದೇವರು ಯಾವ ಯಾವ ಪ್ರವಾದಿಗಳಿಗೆ ಯಾವ ಯಾವ ಕಾರ್ಯವನ್ನು ಪ್ರಕಟಣೆ ಮಾಡಬೇಕು ಅಂತ ಇಟ್ಟಿದ್ದಾರೆ ಅದು ಪ್ರಕಟಿಸ್ತಾರೆ. ಆದರೆ ಯಾವುದಾದರೂ ಒಬ್ಬ ಪ್ರವಾದಿಯ ಬಳಿಯಲ್ಲಿ ಪ್ರಕಟಿಸದೆ ದೇವರು ಭೂಮಿಯಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡುವುದಿಲ್ಲ ಎಂಬುದಾಗಿ ನಾವು ಹಲವು ಬಾರಿ ಸತ್ಯವೇದದಲ್ಲಿ ಓದಿದ್ದೇವೆ. ಕರ್ತನು ತಮ್ಮ ಪರಿಶುದ್ಧ ಸೇವಕರಾಗಿರುವಂತಹ ತಮ್ಮ ಪ್ರವಾದಿಗಳಿಗೆ ತಿಳಿಸದೆ ಒಂದನ್ನೂ ಮಾಡುವುದಿಲ್ಲ, ಅದೇ ಸತ್ಯವೇದ ಹೇಳುವಂಥದ್ದು. ಹಾಗಾದರೆ ಇವತ್ತು ದೇವರು ನಮ್ಮ ಬಳಿ ಬಹಳ ಕಾರ್ಯವನ್ನು ಮಾತಾಡುವುದರಲ್ಲಿ ನಮ್ಮ ಕ್ರಿಯೆಗಳು ಏನು ಎನ್ನುವುದನ್ನು ನಾವು ಅರಿತುಕೊಂಡವರಾಗಿ ಕರ್ತನು ಯಾಕೆ ಇಷ್ಟು ದೊಡ್ಡ ಕಾರ್ಯವನ್ನು ನಮ್ಮ ಬಳಿ ಮಾತಾಡುತ್ತಾರೆ ಎಂದು ಅರ್ಥ ಮಾಡ್ಕೋಬೇಕು. ಅದು ಒಂದು ಕಡೆ ಇರಲಿ. ಈ ಕಡೆಯ ಕಾಲಗಳ ಆಪತ್ತುಗಳ ಕುರಿತಾಗಿ ಸತ್ಯವೇದ ಹೇಳುವಾಗ ಲೋಕದ ಆದಿಯಿಂದ ಹಿಡಿದು ಇಲ್ಲಿಯವರೆಗೂ ನಡೆಯದಿರುವಂತಹ ಭಯಂಕರತೆಗಳು ನಿಮ್ಮ ಕಣ್ಗಳು ಕಾಣುವ ಹಾಗೆ ನೆರವೇರುತ್ತೆ ಅಂತ ಹೇಳಿದರು. ಆ ದಿನಗಳು ಬರುವುದಕ್ಕಿಂತ ಮುಂಚಿತವಾಗಿ, ಮಳೆ ಬರುವುದಕ್ಕಿಂತ ಮುಂಚಿತವಾಗಿ, ತುಂತುರು ಬೀಳುವ ರೀತಿಯಲ್ಲಿ ಆ ದೊಡ್ಡ ಉಪದ್ರವದ ದಿನಗಳು ಬರುತ್ತದೆ ಎನ್ನುವಂಥದ್ದನ್ನು ಮುಂಚಿತವಾಗಿ ಅದನ್ನು ಹೇಳುವ ರೀತಿಯಲ್ಲಿ ಇವತ್ತು ನಡೆಯುವಂತಹ ಹಲವು ಸಂಭವಗಳು, ಲೋಕದಲ್ಲಿ ಉಂಟಾಗುವಂತಹ ಒಂದರ ಹಿಂದೆ ಒಂದು ಬರುವಂತಹ ಹಲವಾರು ಗೊಂದಲಗಳು, ಮನುಷ್ಯರ ಪ್ರಾಣಗಳನ್ನು ಗುಂಪು ಗುಂಪಾಗಿ ನಾಶ ಮಾಡುವುದನ್ನು ಆರಂಭಿಸಿರುವುದನ್ನು ನಾವು ಕಣ್ಣಾರೆ ಗಮನಿಸಿ ನೋಡಲು ಸಾಧ್ಯವಾಗ್ತಾ ಇದೆ. ಈ ಕಾಲ ಕರ್ತನು ಹೇಳಿದಂಥ ಈ ಉಪದ್ರವ ಕಾಲ ಬರುವುದಕ್ಕೆ ಮುಂಚಿತವಾಗಿರುವಂಥ ಕಾಲ. ಅದು ಹೀಗೆ ಆರಂಭಿಸಿ ಸ್ವಲ್ಪ ಸ್ವಲ್ಪವಾಗಿ ಉಪದ್ರವದ ತೀವ್ರತೆ ಅದು ಬೆಳೆಯುತ್ತಲೇ ಹೋಗುತ್ತದೆ. ಒಂದು ವೇಳೆ ಒಂದೊಂದು ವರ್ಷದ ಆರಂಭದಲ್ಲಿಯೂ ಸೇವಕರು ಏಕ ಮನಸ್ಸಲ್ಲಿ ಬಂದು ಈ ವರ್ಷ ಚೆನ್ನಾಗಿರುತ್ತೆ, ಈ ವರ್ಷ ಆಶೀರ್ವಾದವಾಗಿರುತ್ತೆ, ಈ ವರ್ಷ ತುಪ್ಪದಂತೆ ಮಳೆ ಸುರಿಯುತ್ತೆ ಎಂಬುದಾಗಿ ಹೇಳಿದ್ರು ಕೂಡ ಸತ್ಯವೇದ ಅಡಿಯಲ್ಲಿ ನಿಜ ಏನಂತ ಕೇಳುವುದಾದರೆ ಒಂದು ವರ್ಷವನ್ನು ದಾಟಿ ಮರು ವರ್ಷ ಇನ್ನೂ ಕಠಿಣವಾಗಿ ಅದಿರುವಂಥದ್ದಾಗಿದೆ. ಯಾಕೆಂದ್ರೆ ನಾವು ಕತ್ತಲೆಯ ಕಡೆಗೆ ಮುನ್ನಡೆಸಲ್ಪಡ್ತಾ ಇದ್ದೀವಿ. ಇವತ್ತು ಒಂದು ಕತ್ತಲೆಯು ಬೆಳಕು ಬೆರೆತಿರುವಂತಹ ಒಂದು ಸಂಜೆಯ ವೇಳೆ ಇದ್ದರೆ ಮುಂದಿನ ವರ್ಷ ನೋಡಿದ್ರೆ ಇನ್ನೂ ಸ್ವಲ್ಪ ಡಾರ್ಕ್ ಆದ ಇರುಳಾಗಿರುತ್ತೆ. ಇದೇ ರೀತಿಯಾಗಿ ಕಡೆಯದಲ್ಲಿ ಆ ಉಪದ್ರವ ಕಾಲಕ್ಕೆ ಅದು ಹೋಗುತ್ತದೆ ಎನ್ನುವಂಥದ್ದು ಸತ್ಯವೇದ ನಮಗೆ ಕಲಿಸುವಂತಹ ಒಂದು ಸತ್ಯ. ಹಾಗಾದರೆ ಇವತ್ತು ನಾವೇನು ನೋಡಲಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಸುತ್ತಲೂ ನಡೆಯುವಂತಹ ದುಷ್ಟ ಸಂಭವಗಳು ಇದೆಲ್ಲ ನಮಗೆ ಒತ್ತು ಕೊಟ್ಟು ಹೇಳುವಂಥದ್ದು. ನೋಡಿ, ಇಸ್ರೇಲ್ ದೇಶವನ್ನು ಕೇಂದ್ರವಾಗಿಟ್ಟು ನಡೆಸಲ್ಪಡುವಂತಹ ಯುದ್ಧ, ಇಸ್ರೇಲ್ ಹೋಗಿ ಪಕ್ಕದಲ್ಲಿರುವಂತಹ ದೇಶಗಳೊಂದಿಗೆ ಗಾಜಾದಲ್ಲಿ ಗುಂಡನ್ನು ಹಾಕಿದರು, ಗಾಜಾವನ್ನು ಅವರು ಭೀತಿಯಲ್ಲಿ ತಳ್ಳಿದರು, ಪಕ್ಕದಲ್ಲಿರುವಂತಹ ಒಂದೊಂದು ದೇಶಗಳೊಂದಿಗೆ ಅವರು ಯುದ್ಧಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದನ್ನು ದಾಟಿ ಈಗ ಇರಾನ್ ಮೇಲೆ ತಮ್ಮ ಯುದ್ಧವನ್ನು ಆರಂಭಿಸಿದಾಗ ಇರಾನ್ ತಿರುಗಿ ಹೊಡೆಯುವುದಕ್ಕೆ ಆರಂಭಿಸಿದೆ. ಬಹಳ ನಷ್ಟಗಳು ಇಸ್ರೇಲ್ ದೇಶದಲ್ಲಿ, ಇಸ್ರೇಲ್ ದೇಶದ ಕ್ಯಾಪಿಟಲ್ ಸಿಟಿಯಲ್ಲಿ ಆ ಟೆಲ್ ಅವೀವ್ನಲ್ಲಿ ಬಹಳ ಹಾನಿಗಳು. ಒಂದು ದೊಡ್ಡ ವಿಜ್ಞಾನದ ಇಸ್ರೇಲ್ನ ಬಹಳ ದೊಡ್ಡ ವಿಜ್ಞಾನದ ಒಂದು ಕಟ್ಟಡ ಕೂಡ ಒಡೆಯಲ್ಪಟ್ಟಿದೆ. ಸಾಮಾನ್ಯವಾಗಿ ಬಹಳ ನ್ಯೂಸ್ಗಳಲ್ಲಿ ಅಲ್ಲಿರುವಂತಹ ಬಾಧೆಗಳ ಕುರಿತಾಗಿ ಬಹಳ ಮಾಹಿತಿ ಹೇಳಲ್ಪಡದೆ ಮುಚ್ಚಲ್ಪಟ್ಟರೂ ಕೂಡ ನಿಜವಾಗಿಯೂ ಬಹಳ ಬಾಧೆಗಳು ನಾಶಗಳು ಆಗಿವೆ. ಹಾಗಾದರೆ ಯುದ್ಧ ಕಾಲಗಳು ಒಂದು ಕಡೆ, ಇದನ್ನು ಕೇಂದ್ರವಾಗಿಟ್ಟು ಚೀನಾ ಕೂಡ ಯುದ್ಧದಲ್ಲಿ ಬರುವುದಕ್ಕೆ ಸಿದ್ಧವಾಗ್ತಾ ಇದೆ. ಅಮೆರಿಕ ಯುದ್ಧದಲ್ಲಿ ಇಳಿದು ಅದು ಸಪೋರ್ಟ್ ಮಾಡ್ತಿರೋದ್ರಿಂದ ರಷ್ಯಾ ನಾವು ಕೂಡ ಯುದ್ಧಕ್ಕೆ ಬರ್ತೀವಿ, ಇರಾನಿಗೆ ಸಹಾಯವಾಗಿ ನಾವು ಕೂಡ ಅಖಾಡಕ್ಕೆ ಇಳಿಯುತ್ತೇವೆ ಎಂಬುದಾಗಿ ಭಯಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಗುಂಪು ಕೂಡಿಕೊಳ್ಳುವುದಾದರೆ ಇವುಗಳು ಮತ್ತೆ ಒಂದು ಮಹಾಯುದ್ಧದಂತೆ ಅದು ಬರುವಂಥದ್ದಾಗಿದೆ. ಎರಡನೇ ಮಹಾಯುದ್ಧದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಎರಡು ಗುಂಪುಗಳಾಗಿ ವಿಂಗಡವಾಗಿ, ಎರಡು ಗುಂಪುಗಳಾದ ದೇಶಗಳಾಗಿ ವಿಭಾಗವಾಗಿ ಯುದ್ಧ ಮಾಡುತ್ತಾ ಇದ್ದರು. ಲೋಕದ ಮ್ಯಾಕ್ಸಿಮಮ್ ದೇಶಗಳಲ್ಲಿ ಆ ಯುದ್ಧದ ಒಂದು ಪ್ರತಿಧ್ವನಿ ಕೇಳಿಸ್ತಾ ಇತ್ತು, ಬಾಂಬ್ ಹಾಕಲ್ಪಟ್ಟಿತ್ತು. ಆದರೆ ಆಗ ಬಂದಂತಹ ಆ ಯುದ್ಧಗಳಿಗೂ ಈ ಕಡೆಯ ಕಾಲಗಳಲ್ಲಿ ನಾವು ಬಾಳುತ್ತಿರುವಂತಹ ಕಾಲದಲ್ಲಿ ಬರುತ್ತಿರುವಂತಹ ಯುದ್ಧಗಳಿಗೆ ಬಹಳ ವ್ಯತ್ಯಾಸಗಳು ಉಂಟು. ಆಗ ಅವರು ಯುದ್ಧಗಳಲ್ಲಿ ಉಪಯೋಗ ಮಾಡಿದಂತಹ ಯುದ್ಧದ ಉಪಕರಣಗಳು ಇಷ್ಟೊಂದು ವೇಗವಾಗಿ ವೀರ್ಯವಾಗಿದ್ದಂಥವುಗಳಲ್ಲ. ಇವತ್ತು ನಾವಿರುವ ಸ್ಥಳದಿಂದ ಖಂಡವನ್ನು ಬಿಟ್ಟು ಖಂಡವನ್ನು ದಾಟಿ ಹೋಗಿ ಹೊಡೆಯುವಂತಹ ಕ್ಷಿಪಣಿಗಳನ್ನು ಕಳುಹಿಸಿ ನಾಶನವನ್ನು ಉಂಟು ಮಾಡಲು ಸಾಧ್ಯ. ಒಂದು ಸ್ಥಳವನ್ನು ಗುರಿ ಇಟ್ಟರೆ, ಒಬ್ಬ ಮನುಷ್ಯನನ್ನು ಕೂಡ ವೈಯಕ್ತಿಕ ವ್ಯಕ್ತಿಯನ್ನು ಗುರಿ ಇಟ್ಟರೂ ಕೂಡ ಒಂದು ಕ್ಷಿಪಣಿಯನ್ನು ಕಳುಹಿಸಿದರೆ ಅದು ಅವನ ಮುಖವನ್ನು ಗುರುತು ಹಿಡಿದು ಅವನು ಆ ಕೂಟದಲ್ಲಿ ಎಲ್ಲೇ ಇದ್ದರೂ ಅವನ ಕಂಡು ಹಿಡಿದು ಅವನ ಕಥೆಯನ್ನು ಮುಗಿಸುತ್ತೆ. ಈಗ ಬಹಳ ವಿಜ್ಞಾನದೊಂದಿಗೆ ಕೂಡಿರುವಂತಹ ಆಯುಧಗಳನ್ನು ಉಪಯೋಗ ಮಾಡುತ್ತಾ ಇದ್ದಾರೆ. ಯುದ್ಧ ಬಂದರೆ ಅದರ ನಂತರ ಏನು ನಡೆಯುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಯುದ್ಧ ಮುಂದುವರೆದು ಘೋರ ವ್ಯಾಧಿಗಳು ಬರುತ್ತೆ. ಅದು ಮರಣವನ್ನು ತರುವಂತಹ ಹಲವು ವಿಧವಾಗಿರುವಂತಹ ವೆಪನ್ಸ್, ಆಯುಧಗಳು ಇವಾಗೆಲ್ಲ ನೋಡುವುದಾದರೆ ಕೆಮಿಕಲ್ ವೆಪನ್ಸ್ ಎಂಬುದಾಗಿ ಹೇಳಿ ಹಲವು ಆಯುಧಗಳನ್ನು ಇಟ್ಟುಕೊಂಡಿದ್ದಾರೆ. ಅದರಿಂದ ಬರುವಂತಹ ವಿಷವಾಯು, ಅದರಿಂದ ಬರುವಂತಹ ವಿಷ ಕ್ರಿಮಿಗಳು ಅದು ಹಲವು ದೇಶಗಳ ಒಳಗೆ ಬಾಧೆಗಳನ್ನು ಉಂಟು ಮಾಡುತ್ತದೆ.
ಅದನ್ನೆಲ್ಲ ಉಪಯೋಗ ಮಾಡಿದ್ರೆ ಮನುಷ್ಯರು ತಪ್ಪಿಸಿಕೊಳ್ಳುವುದು ಬಹಳ ಕಡಿಮೆಯಾಗಿರುತ್ತೆ. ಅಂತಹ ಆ ಕೆಮಿಕಲ್ ವೆಪನ್ಸ್ ಅದನ್ನು ಕೂಡ ಯುದ್ಧಗಳಲ್ಲಿ ಉಪಯೋಗ ಮಾಡುವುದಕ್ಕೆ ಸಾಧ್ಯತೆಗಳು ಉಂಟು. ಹಾಗಾದರೆ ಇಂಥ ಘೋರ ಕಾಲಘಟ್ಟದಲ್ಲಿ ಈ ಘೋರ ವ್ಯಾಧಿಗಳು ಬರುತ್ತೆ. ಅನಂತರ ನೋಡುವುದಾದರೆ ಯುದ್ಧದ ನಂತರ ಯಾವಾಗಲೂ ಆಹಾರ ಕೂಡ ಸಿಗಲಾರದಂತಹ ಒಂದು ಬರಗಾಲ ಬರುತ್ತದೆ. ಎರಡನೇ ಮಹಾಯುದ್ಧದ ನಂತರ ಬಂದಂತಹ ಬರಗಾಲ ಹಲವು ವರ್ಷಗಳು ಮುಂದುವರಿತು. ಇಂಡಿಯಾದಲ್ಲಿ ಕೂಡ ಎಲುಬುಗೂಡುಗಳಾಗಿ ಜನಗಳು ಒಂದು ದಿನಕ್ಕೆ ಒಂದು ಹೊತ್ತು ಆಹಾರ ತಿನ್ನುವುದು ದೊಡ್ಡ ವಿಷಯವಾಗಿ ಬರಗಾಲವನ್ನು ಎದುರುಗೊಂಡು ಹಾದು ಹೋದವರು ಆ ಯುದ್ಧ ಕಾಲದಲ್ಲಿ ಇದ್ದವರ ಬಗ್ಗೆ ಕೇಳಿದ್ರೆ ಕಥೆಯಾಗಿ ಹೇಳ್ತಾರೆ. ಅಷ್ಟೊಂದು ಬಾಧೆಗಳು. ಈಗ ಪ್ರಪಂಚವ್ಯಾಪ್ತಿಯಾಗಿ ಒಂದು ಯುದ್ಧ ನಡೆಸಲ್ಪಟ್ಟು ಆ ರೀತಿ ಬರುವುದಾದರೆ ಅದನ್ನು ಮುಂದುವರೆದು ಒಂದು ಘೋರವಾದ ಬರಗಾಲ ಬರುವುದಕ್ಕೆ ಸಾಧ್ಯತೆ ಉಂಟು. ಇದು ಒಂದು ಕಡೆ ಇದೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆಯಲ್ಲಿ ತಪ್ಪಾಗಿರುವ ವಿಜ್ಞಾನ, ಮನುಷ್ಯರಿಗೆ ಕೆಡಕನ್ನ ಉಂಟು ಮಾಡುವಂತಹ ವಿಜ್ಞಾನ ಅದು ಬೆಳೆಯಲ್ಪಟ್ಟು ಪ್ರೇರೇಪಿಸಲ್ಪಟ್ಟು ಮಾನವ ಸಂತಾನವನ್ನೇ ಭೀತಿಯಲ್ಲಿ ತಳ್ತಾ ಇದೆ. ಹಲವು ಕಡೆಗಳಲ್ಲಿ ಕೆಲಸದ ಅವಕಾಶಗಳು ಜನಗಳನ್ನು ಬಿಟ್ಟು ದೂರ ಹೋಗ್ತಾ ಇದೆ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಬಯಕೆಯಿಂದ ಕೆಲಸಕ್ಕೆ ಸೇರಿದವರು ಸಾವಿರಾರು ಮಂದಿ ಒಂದೇ ಸಂದರ್ಭದಲ್ಲಿ ನಿರುದ್ಯೋಗಕ್ಕೆ ತಳ್ಳಲ್ಪಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಆ ಘೋರ ವ್ಯಾಧಿಯ ಒಂದು ಭೀತಿ ಒಂದು ಕಡೆ, ಒಂದೊಂದು ದೇಶದಲ್ಲಿಯೂ ಆರ್ಥಿಕತೆಯ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಇದೆಲ್ಲ ನೋಡಬೇಕಾದ್ರೆ ಇದರಲ್ಲಿ ತಪ್ಪಿಸಿಕೊಳ್ಳುವುದು ಹೇಗೆ, ಇದರಲ್ಲಿ ನಾವು ಏನು ಮಾಡಕ್ ಸಾಧ್ಯ ಎನ್ನುವಂತಹ ಒಂದು ಭಯ ನಮಗೆ ಬರ್ತಾ ಇದೆ. ಈ ಉಪದ್ರವ ಕಾಲಗಳು ಯಥಾರ್ಥವಾಗಿ ಬಂದದ್ದಲ್ಲ. ಇವರು ಹೇಳಿದ್ರಿಂದ ಇವರು ಮಾಡಿದ್ರಿಂದ ಆ ರೀತಿ ಅಲ್ಲ. ಇದು ಮುಂಚಿತವಾಗಿ ತೀರ್ಮಾನಿಸಲ್ಪಟ್ಟಂತಹ ಉಪದ್ರವ ಕಾಲಗಳು. ಇದು ದೇವರಿಂದ ತೀರ್ಮಾನಿಸಲ್ಪಟ್ಟಂಥವುಗಳು. ಇದು ಮನುಷ್ಯರು ತಂದದ್ದು ಅಲ್ಲ. ಈ ಉಪದ್ರವ ಕಾಲದ ಕುರಿತಾಗಿ ಯೇಸು ಕ್ರಿಸ್ತನು ಬದುಕಿದಂತಹ ಕಾಲಘಟ್ಟದಲ್ಲಿಯೇ ಕಡೆಯ ಕಾಲ ಯಾವ ರೀತಿ ಇರುತ್ತೆ ಎಂಬುದಾಗಿ ಬಹಳ ಸುಂದರವಾಗಿ ನಮಗೆ ತಿಳಿಸಿ ಹೇಳಿದ್ದಾರೆ. ಈಗ ನಾವು ಯಾತರ ಬಗ್ಗೆ ನೋಡಲಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಸುತ್ತಲೂ ಇಷ್ಟೊಂದು ಭಯಂಕರತೆಗಳು, ಇಷ್ಟೊಂದು ಹೋರಾಟಗಳು, ಪ್ರಾಣವನ್ನು ಕಾಪಾಡಿಕೊಳ್ಳುವುದೇ ಬಹಳ ಕಷ್ಟ ಎನ್ನುವಂಥ ಇಂಥ ಕಾಲಘಟ್ಟದಲ್ಲಿ ದೇವರ ಮಕ್ಕಳು ಹೇಗೆ ನಡ್ಕೊಳ್ಳಬೇಕು? ಏಕೆಂದರೆ ಈಗ ಬರುವಂತಹ ಸಮಸ್ಯೆಗಳು ಸ್ವಲ್ಪ ದಿನ ಇರುತ್ತೆ, ಅನಂತರ ಮುಗಿದೋಗುತ್ತೆ ಎಂಬುದಾಗಿ ಅಂದುಕೊಳ್ಳಬೇಡಿ. ಕೆಲವು ಸೇವಕರು ಸುಮ್ಮನೆ ತಪ್ಪಾಗಿ ಹೇಳ್ತಾರೆ, ಈ ವರ್ಷವನ್ನ ದೇವರು ನಿಮ್ಮನ್ನು ಉತ್ಸಾಹಪಡಿಸೋದಕ್ಕೋಸ್ಕರ ಹೇಳ್ತಾರೆ. ಆದರೆ ನಿದರ್ಶನವಾಗಿರುವಂತಹ ಸತ್ಯ ಏನಂತ ನೀವು ಕೇಳುವುದಾದರೆ, ಕಾಲವು ದಿನಗಳು ಕಳೆಯುತ್ತಾ ಅದು ಕೆಡುಕುಳ್ಳದ್ದಾಗಿಯೇ ಇನ್ನು ಕಠಿಣವುಳ್ಳದ್ದಾಗಿಯೇ ಮಾರ್ಪಡ್ತಾ ಬರುತ್ತೆ ವಿನಃ ಮನುಷ್ಯರು ಈ ಭೂಮಿಯಲ್ಲಿ ಬದುಕುವಂಥದ್ದೇ ಕಠಿಣವಾಗಿ ಮಾರ್ಪಡುತ್ತದೆ. ಈಗ ವೇದ ವಾಕ್ಯವು ಹೇಳುತ್ತದೆ, ಆ ದಿನಗಳಲ್ಲಿ ಮನುಷ್ಯರು ಸಾವನ್ನ ಹುಡುಕಿದರೂ ಅದರ ಕಂಡುಕೊಳ್ಳಲಾಗುವುದಿಲ್ಲ. ನಿರುದ್ಯೋಗ, ಸಾಲವನ್ನು ಕಟ್ಟಕ್ಕೆ ಬೇರೆ ದಾರಿ ಇಲ್ಲ, ಮತ್ತೊಂದು ಕಡೆ ದೊಡ್ಡ ಹೋರಾಟ, ಊಟ ಮಾಡುವುದಕ್ಕೆ ಅಲ್ಲಿ ಕೈಯಲ್ಲಿ ಕಾಸಿಲ್ಲ, ಆರ್ಥಿಕತೆಯ ಇಕ್ಕಟ್ಟು, ಅಲ್ಲಲ್ಲಿ ಗುಂಡುಗಳು ಸ್ಫೋಟವಾಗುವ ಕಲಾಚಾರ, ಯುದ್ಧದ ಸುದ್ದಿಗಳು. ಯಾವ ರೀತಿ ಬದುಕುವುದು? ಸಮುದಾಯದಲ್ಲಿ ಮಧ್ಯರೇಖೆಯಲ್ಲಿರುವವರು, ಸಾಧಾರಣವಾಗಿರುವಂತಹ ಜನಗಳು ಹೇಗೆ ಬದುಕಲು ಸಾಧ್ಯ? ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೋದ್ರೆ ಅದು ಕೂಡ ಆಗಲ್ವಂತೆ. ಹಾಗಾದರೆ ಅಂಥ ಒಂದು ಘೋರ ಕಾಲಘಟ್ಟಗಳು ಬರಲು ಆರಂಭವಾಗಿದೆ. ನಾವು ಬಹಳ ಎಚ್ಚರವಾಗಿರಬೇಕು. ಬಂದ ನಂತರ ನೋಡ್ಕೋಣ ಎಂಬುದಾಗಿ ಹೇಳಿ ಸುಮ್ಮನೆ ಮಾತಾಡಬಾರ್ದು. ಒಂದು ನಿಮಿಷ ಸಾಕು. ರಾತ್ರಿಯಲ್ಲಿ ಹಾಕಲ್ಪಟ್ಟಂತಹ ಒಂದು ಕ್ಷಿಪಣಿ ಒಂದೇ ಒಂದು ನಿಮಿಷದ ಒಳಗೆ ಹಲವು ಕಟ್ಟಡಗಳ ನೆಲ ಸಮಾನವಾದವು. ಆ ಟೆಲ್ ಅವೀವ್ ಆ ಒಂದು ದೃಶ್ಯವನ್ನು ನೋಡಿದ್ರೆ ಹಾಗೆ ಬೆಂಕಿಯ ಮಳೆಯಂತೆ ಬಂದು ಬೀಳ್ತಾ ಇದೆ. ಆಕಾಶದಿಂದ ಬೆಂಕಿ ಬಿದ್ದ ಹಾಗೆ ಈ ಕ್ಷಿಪಣಿಗಳ ಭಯಂಕರತೆಗಳು ಮರುಕ್ಷಣವೇ ನೀವೇ ಎಷ್ಟೋ ಹಲವು ವರ್ಷ ಕಷ್ಟಪಟ್ಟು ಕಟ್ಟಿದಂತಹ ಕಟ್ಟಡಗಳು ನೆಲ ಸಮಾನವಾದವು ಒಂದೇ ಒಂದು ಗಳಿಗೆಯಲ್ಲಿ. ಹಾಗಾದರೆ ಇವಾಗಿರುವ ಕಾಲಘಟ್ಟದಲ್ಲಿ ಮನುಷ್ಯರ ಜೀವನ ಎನ್ನುವಂಥದ್ದು ನಿಶ್ಚಯವಾಗಿ ಅದು ಬಹಳ ಕಷ್ಟವಾಗಿದೆ. ಆ ರೀತಿ ಮುನ್ನಡೆಸಲ್ಪಡ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು, ಯಾರಿಗೆ ಬೇಕಾದರೂ ಏನು ಬೇಕಾದರೂ ಸಂಭವಿಸ್ಬೋದು. ಆದ್ದರಿಂದ ಕರ್ತನ ಜನಗಳು ಈ ಕಾಲಘಟ್ಟಗಳಲ್ಲಿ ಬಹಳ ಎಚ್ಚರವಾಗಿದ್ದು ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಬೇಕು. ತಕ್ಷಣ ಮರಣ ಬಂದರೂ ಕೂಡ ಕಣ್ಬಿಟ್ಟು ನೋಡಿದ್ರೆ ಕರ್ತನ ಮಡಿಯಲ್ಲಿರಬೇಕು. ಆ ರೀತಿ ನೀವು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ಏಕೆಂದರೆ ನಾವು ಅಂದುಕೊಳ್ಳುವುದು ಒಂದು, ಸಮೀಪದಲ್ಲಿ ನಡೆದಂತಹ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನದ ಅಪಘಾತದ ಕುರಿತಾಗಿ ನೀವು ಕೇಳ್ಪಟ್ಟಿರ್ತೀರ. ಅವರ ಒಳಗೆ ಸಾವಿರಾರು ವಿಧವಾಗಿರುವ ಯೋಜನೆಗಳಿತ್ತು. ಲಂಡನ್ಗೆ ಹೋಗಿ ಹಿಡಿದ ಕೂಡಲೇ ಏನೆಲ್ಲ ಮಾಡಬೇಕು, ಅಲ್ಲಿ ನಾವು ಯಾವ ರೀತಿಯಾಗಿ ಯಾರ ಬಳಿ ಹೋಗಿ ಮಾತಾಡಬೇಕು, ಅಲ್ಲಿ ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಹಲವಾರು ಕನಸುಗಳಿದ್ದವು ಅವರಿಗೆ. ಆ ವಿಮಾನವನ್ನು ಹತ್ತುವುದರೊಳಗೆ ಕೆಳಗೆ ಅದು ಇಳಿದು ಅದರಲ್ಲಿ ಒಬ್ಬರು ಇಬ್ಬರು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಸತ್ತು ಹೋದರು. ಅವರಿಗೇನು ನಡೀತು ಅಂತಲೇ ಗೊತ್ತಾಗಲಿಲ್ಲ. ಹಾಗಾದರೆ ನಿಶ್ಚಯವಿಲ್ಲದಂತಹ ಒಂದು ಜೀವನ, ನಿಶ್ಚಯವಿಲ್ಲದಿರುವಂತಹ ಒಂದು ಕಾಲದಲ್ಲಿ ನಾವು ಹಾದು ಹೋಗುವವರಾಗಿದ್ದೇವೆ. ಮರಣದ ಕುರಿತಾಗಿ ನಾವು ಭಯಪಡಲಿಲ್ಲ. ಮರಣದ ನಂತರ ಒಬ್ಬನ ಜೀವನದ ಬಗ್ಗೆ ಭಯಪಡ್ತಾ ಇದ್ದೀವಿ.
ಮರಣದ ನಂತರ ಬರುವಂತಹ ಜೀವಿತ ಇವತ್ತು ಸತ್ತರೂ ಕೂಡ ಕಣ್ಬಿಟ್ಟು ನೋಡಿದರೆ ಕರ್ತನ ಸಮ್ಮುಖದಲ್ಲಿ ಇರಬೇಕು. ಅದಕ್ಕೆ ದೇವರ ಮಕ್ಕಳಿಗೆ ದೇವರು ಎಚ್ಚರಿಕೆಯನ್ನು ಕೊಡುವವರಾಗಿದ್ದಾರೆ. ಆ ಎಚ್ಚರಿಕೆಯಲ್ಲಿ ಕಡೆಯ ಕಾಲದಲ್ಲಿ ದೇವ ಜನಗಳು ಹೇಗಿರಬೇಕು, ಇಂದಿನಿಂದಲೇ ನೀವು ನಿಮ್ಮನ್ನ ಸಿದ್ಧಪಡಿಸಿಕೊಳ್ಳುತ್ತಲೇ ಇರಬೇಕು. ಏನನ್ನು ಎದುರುಗೊಳ್ಳತಕ್ಕಂತಹ ಒಂದು ಬಹಳ ಗಮನವಾಗಿ ನಿಮ್ಮ ಜೀವಿತವನ್ನ ಮುನ್ನಡೆಸಬೇಕು. ಮೊದಲ ಕಾರ್ಯ, ಕಡೆಯ ಕಾಲದಲ್ಲಿ ಬಾಳುವಂತಹ ನಾವು ಮಾಡಲಿರುವಂತಹ ಮೊದಲ ಕಾರ್ಯ, ಕಾಲವನ್ನ ಪ್ರಯೋಜನ ಪಡಿಸಿಕೊಳ್ಳಿರಿ. ಯಾಕೆಂದ್ರೆ ನೀವು ಸಿದ್ಧವಾಗದ ರೀತಿಯಲ್ಲಿ, ದೇವರಲ್ಲಿ ಬೆಳೆಯದ ರೀತಿಯಲ್ಲಿ ಒಂದು ವೇಳೆ ದೇವರನ್ನ ಸಂಧಿಸಲು ಮುಂದಾದರೆ ನಾವು ಅರ್ಧಂಬರ್ಧ ಬೆಳವಣಿಗೆಯಲ್ಲಿ ಅವರನ್ನ ಭೇಟಿಯಾಗದ ಹಾಗೆ ಈ ದಿನಗಳನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂದರೆ, ನೀವು ಸಿದ್ಧವಾಗಬೇಕಾಗಿರುವ ಕಾಲವನ್ನು ಕಳಕೊಳ್ಳುವಂತೆ ಮಾಡುವುದು ಸೈತಾನನ ತಂತ್ರಗಳಲ್ಲಿ ಒಂದು. ನೀವು ದೇವರನ್ನು ಸಂಧಿಸಲು ಸಿದ್ಧವಾಗಬೇಕು, ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಹಲವಾರು ವಿಷಯಗಳು ಉಂಟು. ಆದರೆ ಅದರಲ್ಲಿ ನೀವು ನಿಮ್ಮ ಸಮಯವನ್ನು ಖರ್ಚು ಮಾಡಬಾರದು, ನೀವು ಸಿದ್ಧವಾಗಬಾರದು. ನೀವು ತಕ್ಷಣ ಒಂದು ಆಪತ್ತು ಬಂದರೂ ಕೂಡ ನಾವು ಕರ್ತನ ಸಮ್ಮುಖದಲ್ಲಿ ಹೋಗುವ ರೀತಿಯಲ್ಲಿ ನಿನ್ನ ದೇವರನ್ನು ಸಂಧಿಸಲು ಸಿದ್ಧವಾಗಿ ಎಂಬುದಾಗಿ ವಾಕ್ಯ ಹೇಳುತ್ತಲ್ಲ, ಆ ಸಿದ್ಧತೆಯನ್ನು ನೀವು ಹೊಂದಬಾರದು. ಅದಕ್ಕೇನು ಮಾಡಬೇಕು? ನಿಮ್ಮ ಕಾಲವನ್ನು ವ್ಯರ್ಥ ಮಾಡಿಸುವಂತೆ ಮಾಡುವುದು ಸೈತಾನನ ತಂತ್ರಗಳಲ್ಲಿ ಒಂದು. ಕಡೆಯ ಕಾಲಗಳಲ್ಲಿ ಕಾಲವನ್ನು ಪ್ರಯೋಜನಪಡಿಸಿಕೊಳ್ಳಿರಿ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಈ ವಾಕ್ಯ ಬರೆಯಲ್ಪಟ್ಟಂತಹ ಕಾಲದಲ್ಲಿ ನೀವು ನೋಡುವುದಾದರೆ ಮನುಷ್ಯರಿಗೆ ಬಹಳ ಕಾಲವಿತ್ತು, ಅವರು ಒಳ್ಳೆಯ ಸಮಯವಿತ್ತು ಅವರಿಗೆ. ಯಾಕೆ? ನಾವು ರಕ್ಷಣೆ ಹೊಂದಿದಂತಹ ಕಾಲದಲ್ಲಿ ಕೂಡ ನಮಗೆ ಬಹಳ ಸಮಯ ಇತ್ತು. ಒಳ್ಳೆ ಆಟ ಆಡುವುದಕ್ಕೆ, ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯುವುದಕ್ಕೆ ಒಳ್ಳೆ ಸಮಯವಿತ್ತು. ಇಷ್ಟೊಂದು ವಿಜ್ಞಾನ ಉಪಕರಣಗಳು ಇಲ್ಲ ನೀವು ಸಮಯವನ್ನು ವ್ಯರ್ಥ ಮಾಡುವುದಕ್ಕೂ ನಾಶ ಮಾಡುವುದಕ್ಕೂ. ಹಾಗಾಗಿ ಒಳ್ಳೆ ಸಮಯ ಇತ್ತು ನಮಗೆ. ಆದರೆ ಇವಾಗಿರುವ ಕಾಲಘಟ್ಟದಲ್ಲಿ ಒಂದು ಮಗುವಿಗೆ ಕೂಡ ಸಮಯವಿಲ್ಲದ ಹಾಗೆ ಅವರ ಜೀವನದಲ್ಲಿ ಸಮಯವನ್ನು ಕೊಲ್ಲುವಂತಹ ಅಥವಾ ಸಮಯವನ್ನು ಕದಿಯುವಂತಹ, ಸಮಯವನ್ನು ಅಪಹರಿಸುವಂತಹ ಹಲವು ಕಾರ್ಯಗಳು ಇವತ್ತು ಬಂದದ್ದಾಗಿದೆ. ಮನುಷ್ಯರನ್ನ ಬೇಕಾದ್ರೆ ಗಮನಿಸಿ ನೋಡಿ, ಒಂದು ಟ್ರೈನ್ನಲ್ಲಿ 4 ತಾಸು ಪ್ರಯಾಣ ಮಾಡಿದರೂ ಕೂಡ ತಲೆ ಎತ್ತಿ ಮೇಲೆ ನೋಡದ ರೀತಿಯಲ್ಲಿ ಪಕ್ಕದಲ್ಲಿ ಯಾರಿದ್ದಾರೆ ಎನ್ನುವುದನ್ನು ಕೂಡ ಅರಿಯದೆ ಅವರು ತಮ್ಮ ಸೆಲ್ಫೋನ್ಗಳಲ್ಲಿ ಅಥವಾ ಬೇರೆ ಡಿವೈಸಸ್ಗಳಲ್ಲಿ ಅದರಲ್ಲಿ 4 ತಾಸು ಸಮಯ ಕಳೀತಾ ಬರ್ತಾರೆ. ಮನೆಯಲ್ಲಿ ಕುಳಿತರೂ ಕೂಡ ಅದೇ ರೀತಿ ನಾನು ಕೆಲವರನ್ನ ನೋಡಿದ್ದೇನೆ. ಮನೆಯಲ್ಲಿ ಟಿವಿ ಓಡ್ತಾ ಇರುತ್ತೆ, ಅದು ಕೂಡ ಎಂಟರ್ಟೈನ್ಮೆಂಟೇ. ಟಿವಿ ಓಡ್ತಾ ಇರುತ್ತೆ, ಅದರ ಕೆಳಗೆ ಇವರು ಒಂದು ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಈ ಸಂಸ್ಕೃತಿ ಬಂದ ಕೂಡಲೇ ಮನುಷ್ಯರಿಗೆ ಸಮಯನೇ ಇಲ್ಲ. ಹಿಂದೆ ಎಲ್ಲ 8 ಗಂಟೆ 9 ಗಂಟೆಗೆ ನಿದ್ರೆಗೆ ಹೋದವರು ಇವತ್ತು ಸರ್ವಸಾಧಾರಣವಾಗಿ 12 ಗಂಟೆ 1 ಗಂಟೆವರೆಗೂ ಎಚ್ಚರವಾಗಿರುವಂತಹ ಒಂದು ಕಡ್ಡಾಯದಲ್ಲಿದ್ದಾರೆ. ಯಾಕೆಂದರೆ ಅವರಿಗೆ ಅಷ್ಟೊಂದು ಮನೋರಂಜನೆ ಕಾರ್ಯಗಳು ಅವರ ಸಮಯವನ್ನು ಅಪಹರಿಸುವುದಕ್ಕೋಸ್ಕರ ಸಲ್ಲಿಸಲ್ಪಡ್ತಾ ಇದೆ. ಸತ್ಯವೇದ ನಮಗೆ ಹೇಳುವಂಥ ಕಾರ್ಯವೇನೆಂದರೆ, ಕಾಲವು ಕಡೆಯದಾಗಿರುವುದರಿಂದ ನಿಮಗೆ ಬರುವಂತಹ ಮೊದಲ ಅಪಾಯ ನಿಮ್ಮ ಸಮಯಕ್ಕೆ ಸಂಬಂಧಪಟ್ಟಿದ್ದು. ಈ ವಾಕ್ಯವನ್ನು ಬರೆಯುವಾಗಲೆಲ್ಲ 6 ಗಂಟೆಗೆಲ್ಲ ಊಟ ಮಾಡಿ ಮಲಗುವಂಥ ಕಾಲ. ಅವರಿಗೆ ಬೇರೆ ಮನೋರಂಜನೆ ಕಾರ್ಯ ಎಲ್ಲ ಅವಾಗ ಇರಲಿಲ್ಲ. ಏನೋ ಮಾತಾಡ್ತಾ ಇದ್ರು, ಅವರ ಜೀವನದಲ್ಲಿ ಅವರ ಕೆಲಸವನ್ನು ಮುಗಿಸ್ತಾ ಇದ್ರು, ಮನೆಗೆ ಬರ್ತಾ ಇದ್ರು, ನಿದ್ದೆ ಮಾಡ್ತಿದ್ರು ಅಷ್ಟೇ. ಆ ದಿನಗಳಲ್ಲಿ ಅವರಿಗೆ ಎಂಟರ್ಟೈನ್ಮೆಂಟ್ ಎನ್ನುವುದು ಏನಾದರೂ ಇದ್ದರೆ ಅದು ಸಾಮಾನ್ಯವಾಗಿ ಆಯೋಜಿಸಲ್ಪಡ್ತಾ ಇದ್ದಂತಹ ಒಂದು ಸ್ಪೋರ್ಟ್ಸ್ ಥರ ಇರ್ತಿತ್ತು. ಅದಕ್ಕೆ ನಾವು ಹೊರಗಡೆ ಹೋಗಿ ಅದನ್ನು ನೋಡಬೇಕಾಗಿತ್ತು, ಎಲ್ಲರೂ ಹೋಗಲ್ಲ. ಈ ರೀತಿ 24 ತಾಸು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಇವಾಗಿರುವಂತಹ ಕಾಲಗಳು ಇರ್ತಿರಲಿಲ್ಲ. ಅಂಥ ಕಾಲಘಟ್ಟಗಳಲ್ಲಿಯೇ ಪ್ರವಾದನೆಯುಕ್ತವಾಗಿ ಹೇಳಿದ್ದರು, ಕಡೆಯ ಕಾಲದಲ್ಲಿ ನಿಮ್ಮ ಸಮಯಕ್ಕೆ ಆಪತ್ತು ಬರುವಂಥದ್ದಾಗಿದೆ. ಸೈತಾನನು ಅಂತ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. ಏಕೆಂದರೆ ಈ ಸಮಯ ಇದ್ದರೆ ನೀವು ನಿಮ್ಮನ್ನು ಕರ್ತನಲ್ಲಿ ಸಿದ್ಧಪಡಿಸಿಕೊಳ್ಳಲು ಸಾಧ್ಯ. ಕಡೆಯ ಕಾಲದಲ್ಲಿ ಮನುಷ್ಯ ಕುಮಾರನನ್ನು ಎದುರುಗೊಂಡು ನಿಲ್ಲಬೇಕು. ಅದಕ್ಕೆ ನೀವು ಪೂರ್ಣ ಶಕ್ತರಾಗಬೇಕು. ಆ ರೀತಿ ಪೂರ್ಣ ಶಕ್ತರಾಗಬೇಕೆಂದರೆ ಅದಕ್ಕಿರುವಂತಹ ಸಮಯಗಳನ್ನು ನಾವು ಅಪಹರಿಸಿ ಬಿಡಬೇಕು ಎನ್ನುವಂಥದ್ದು ಸೈತಾನನ ತಂತ್ರಗಳಲ್ಲಿ ಒಂದು. ಎಫೆಸದವರಿಗೆ 5ನೇ ಅಧ್ಯಾಯ 16ನೇ ವಾಕ್ಯವು ಹೇಳುತ್ತದೆ, ದಿನಗಳು ಕೆಟ್ಟವುಗಳಾಗಿರುವುದರಿಂದ ಕಾಲವನ್ನು ಪ್ರಯೋಜನಪಡಿಸಿಕೊಳ್ಳಿರಿ. ಹೇಗೆ ಕಾಲವನ್ನು ಪ್ರಯೋಜನ ಮಾಡಿಕೊಳ್ಳಬೇಕು? ಮೊದಲ ಕಾರ್ಯ, ಬೇಡದಿರುವಂತಹ ಮನೋರಂಜನೆಗಳಲ್ಲಿ, ಎಂಟರ್ಟೈನ್ಮೆಂಟ್ ಬೇಡದಿರುವಂತಹ ಮನೋರಂಜನೆಗಳಲ್ಲಿ ಹಲವು ಸಮಯಗಳನ್ನು ವ್ಯರ್ಥ ಮಾಡಬೇಡಿರಿ. ಒಬ್ಬರು ಇಂಟರ್ವ್ಯೂಲಿ ಈ ರೀತಿಯಾಗಿ ಹೇಳ್ತಾರೆ, ನಾನು ಒಂದು ದಿನಕ್ಕೆ ರಾತ್ರಿಯಲ್ಲಿ 3 ಸಿನಿಮಾ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸಿನಿಮಾ ನೋಡುವುದಕ್ಕೆ ಒಂದು 2.5 ತಾಸು 3 ತಾಸು ಇಟ್ಕೊಂಡ್ರು ಕೂಡ 9 ತಾಸು 10 ತಾಸು ಆ ಒಂದು ಪರದೆನೇ ನೋಡ್ತಾ ಇರಬೇಕು.
ಒಂದು ಎಂಟರ್ಟೈನ್ಮೆಂಟ್ ಒಂದು ವೇಳೆ ಅವರು ನೋಡ್ಬೋದು, ಆದರೆ ಇಷ್ಟೊಂದು ಹುಚ್ಚುತನದಿಂದ ಹಲವು ಗಂಟೆಗಳ ಕಾಲ ರಾತ್ರಿ ನಿದ್ರೆಯನ್ನು ಬಿಟ್ಟು ಅದರಲ್ಲಿ ಅಷ್ಟೊಂದು ಮುಳುಗಿ ಹೋಗುವಷ್ಟು ಅವರಿಗೆ ಅದರಲ್ಲಿ ಏನಿದೆ, ಅದರಲ್ಲಿ ನೋಡೋದಾದರೆ ಬಹಳ ಕಾರ್ಯಗಳು ಮನೋರಂಜನೆ ಎಂಬುದಾಗಿ ಹೇಳುವಂತಹ ಎಂಟರ್ಟೈನ್ಮೆಂಟ್ ಅವರನ್ನು ಸಂತೋಷ ಪಡುವ ರೀತಿಯಲ್ಲಿ ತೋರಿಸುತ್ತದೆ. ತಮ್ಮ ಸುತ್ತಲೂ ಏನು ನಡೆದರೂ ಅವರಿಗೆ ಗೊತ್ತಾಗದೇ ಇಲ್ಲ, ಅಷ್ಟರ ಮಟ್ಟಿಗೆ ಆ ಎಂಟರ್ಟೈನ್ಮೆಂಟ್ನಲ್ಲಿ ಮುಳುಗೋಗಿರ್ತಾರೆ. ಹಾಗಾದರೆ ಇಂಥ ಸಿನಿಮಾದಂತಹ ಕಾರ್ಯಗಳು ಒಂದು ಕಡೆ ಅಂದರೆ, ಮತ್ತೊಂದು ಕಡೆ ಬಹಳ ಸ್ಪರ್ಧೆಯ ಕಾರ್ಯಗಳು. ಅದರಲ್ಲಿ ಮುಳುಗಿ ಹೋಗುವುದಾದರೆ ಅಡಿಕ್ಟ್ ಆದ ರೀತಿಯಲ್ಲಿಯೇ ಹಗಲು ರಾತ್ರಿ ಆಡ್ತಾನೇ ಇರ್ತಾರೆ. ಅದರಲ್ಲಿ ಹಲವಾರು ಗೇಮ್ಸ್ ಇದೆ. ಆ ಗೇಮ್ಸ್ ಒಳಗೆ ಹೋಗುವುದಾದರೆ ಅಡಿಕ್ಟ್ ಆಗಿ ಹಲವರು ಸೂಸೈಡ್ ಮಾಡಿಕೊಂಡು ಕೂಡ ಸತ್ತು ಹೋಗಿದ್ದಾರೆ. ಒಬ್ಬ ಚಿಕ್ಕ ಹುಡುಗ ನಾನು ನೋಡಿದೆ, ಒಬ್ಬ ಚಿಕ್ಕ ಹುಡುಗ ಅವನನ್ನು ವಿಡಿಯೋ ತೆಗೆದು ಹಾಕಿದ್ದಾರೆ. ಒಂದು ಮರದ ಅಡಿಯಲ್ಲಿ ಕೂತಿದ್ದಾನೆ. ಚಿಕ್ಕ ಹುಡುಗ ಅಂತ ಹೇಳಿದ್ರೆ ಒಂದು 6-7 ವರ್ಷ ಇರಬೇಕು. ತನ್ನ ಸೆಲ್ಫೋನ್ನಲ್ಲಿ ಏನೋ ಗಮನವಾಗಿ ನೋಡ್ತಾನೆ ಇದ್ದಾನೆ. ಅವನ ಕಾಲುಗಳಲ್ಲಿ ಇರುವೆ ಹಾಗೆ ಮೇಲೆ ಹತ್ತಿ ಕಾಲೇ ಕಾಣದಷ್ಟು ಹಾಗೆ ಕಚ್ಚುತ್ತಾ ಇದೆ ಅವನು ಅದರ ಕುರಿತಾಗಿ ಚಿಂತನೆ ಮಾಡಲಿಲ್ಲ, ನೆನೆಸದೂ ಇಲ್ಲ. ಪೂರ್ಣವಾಗಿ ಇದರಲ್ಲೇ ಕುಳಿತಿದ್ದಾನೆ. ಈಗ ಈ ಕಡೆಯ ಕಾಲದ ತಲೆಮಾರು ಯಾವ ರೀತಿ ಇದೆ ಅಂತ ನೋಡಿ. ಹಾಗಾದರೆ ನಾವು ಗಮನವಾಗಿರುವಂತಹ ಕಾರ್ಯ, ಕಾಲವನ್ನು ಪ್ರಯೋಜನಪಡಿಸಿಕೊಳ್ಳುವುದಕ್ಕೆ ನಿಮ್ಮ ಕಾಲವನ್ನು ಮನೋರಂಜನೆಗಳಿಗೆ ಅಳತೆಯನ್ನು ಮೀರಿ ಕೊಡಬೇಡಿರಿ. ಅಳತೆಯನ್ನು ಮೀರಿ ಹಲವು ಗಂಟೆ ಅದರಲ್ಲೇ ಅಡಿಕ್ಟ್ ಥರ ನೀವು ಖರ್ಚು ಮಾಡಬೇಡಿರಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮನೋರಂಜನೆಯ ಕುರಿತಾಗಿ 1 ಪೇತ್ರನ ಪುಸ್ತಕ 4ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, ಗತಿಸಿದಂತಹ ಕಾಲದಲ್ಲಿ ರಕ್ಷಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ನಾವು ಅನ್ಯರ ಇಷ್ಟಾನುಸಾರವಾಗಿ ನಡೆದದ್ದು ಸಾಕು. ಹಿಂದೆ ಬಂದು ಅನ್ಯರು ಯಾವ ರೀತಿ ನಡೀತಿದ್ರೋ ಆ ರೀತಿ ನಡೀತಾ ಇದ್ವಿ. ಆಗ ನಾವು ಜಾರತ್ವವನ್ನು, ದುಷ್ಟ ಇಚ್ಛೆಗಳನ್ನು ನಡೆಸಿ, ಮದ್ಯಪಾನವನ್ನು ಸೇವಿಸಿ, ಮನೋರಂಜನೆಯನ್ನು ನೋಡಿ, ವೈರಾಗ್ಯದಿಂದ ಅಸಹ್ಯವಾಗಿರುವ ವಿಗ್ರಹಾರಾಧನೆಯನ್ನು ಮಾಡ್ತಾ ಬಂದ್ವಿ ಅಂತ ಅವರಲ್ಲಿ ಹೇಳ್ತಾರೆ. ಇದು ಅನ್ಯರ ಒಂದು ಸಂಸ್ಕೃತಿ, ಅನ್ಯರ ಒಂದು ಕಾಲ, ಅನ್ಯರು ತಮ್ಮ ಕೈಯಲ್ಲಿಟ್ಟುಕೊಂಡಿರುವ ಕಾಲ. ನಮಗೆ ಸಿಗುವಂಥ ಸಮಯ ಪೂರ್ತಿಯಾಗಿ ದೇವರೊಂದಿಗೆ ಸಮಯವನ್ನು ಕಳೆಯುವುದಕ್ಕೂ, ದೇವರಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ನಾವು ತೊಡಗುವುದಕ್ಕೂ ಉಪಯೋಗವಾಗಬೇಕು. 2ನೇ ಕಾರ್ಯವನ್ನು ನೋಡಿ, ಪ್ರಯೋಜನವಿಲ್ಲದ, ನಾವು ಮೊದಲು ಹೇಳಿದ್ದು ಎಲ್ಲರಿಗೂ ಬಂದು ಗೊತ್ತಿರುವ ಕಾರ್ಯವೇ, ಚೆನ್ನಾಗಿ ಗೊತ್ತು. ಆದರೆ ಬಹಳ ರಹಸ್ಯವಾಗಿ ನಮ್ಮ ಸಮಯವನ್ನು ಕದಿಯುವಂತಹ ಬೇರೆ ಕೆಲವೊಂದು ಕಾರ್ಯಗಳನ್ನು ನಾನಿವತ್ತು ನಿಮಗೆ ಹೇಳುವವನಾಗಿದ್ದೇನೆ. ಮೊದಲ ಕಾರ್ಯವೇನೆಂದರೆ, ಪ್ರಯೋಜನವಿಲ್ಲದ ಸೇವೆಗಳಲ್ಲಿ ಹಿಂಬಾಲಿಸಬೇಡಿರಿ. ಆ ಸೇವೆ ಪ್ರಯೋಜನವಿಲ್ಲದ್ದು. ಆ ಸೇವೆಯಿಂದ ನಿಮ್ಮ ಜೀವನ, ನಿಮ್ಮ ಆತ್ಮಿಕ ಜೀವನ ಯಾವ ಬೆಳವಣಿಗೆ ಹೊಂದುವುದಿಲ್ಲ ಎಂಬುದಾಗಿ ಹೇಳುವುದಾದರೆ, ಆ ಸೇವೆಯಲ್ಲಿ ಹೋಗಿ ಎಡಬಿಡದೆ ಅದರ ಕುರಿತಾಗಿ ನಿಮ್ಮ ಸಮಯವನ್ನು ಖರ್ಚು ಮಾಡಬೇಡಿ. ಅಲ್ಲಿ ನೀವು ಪ್ರಸಂಗವನ್ನು ಕೇಳುವುದಕ್ಕೆ ಖರ್ಚು ಮಾಡಿದಂತಹ ಸಮಯ ವ್ಯರ್ಥ. ವೇದಿಕೆಯಲ್ಲಿ ಏನು ಮಾತಾಡ್ತಾರೆ ಅಂತ ನೋಡ್ರಿ. ನಿಮ್ಮ ಸಮಯವನ್ನು ಅವರು ವ್ಯರ್ಥ ಮಾಡುತ್ತಾರೆ ಎಂಬುದನ್ನು ಗಮನಿಸಿರಿ. ಒಂದು ವಾರದಲ್ಲಿ ಒಂದು ಆಲಯಕ್ಕೆ ನೀವು ಹೋಗುವುದಾದರೆ ಅದರಲ್ಲಿ ಎಷ್ಟು ದೂರ ನೀವು ಯೇಸುವಿನ ಕುರಿತಾಗಿ, ಅವರ ವಾಕ್ಯದ ಕುರಿತಾಗಿ ಕಲಿತು ಹಿಂದಿರುಗುತ್ತೀರಿ ಅನ್ನೋದನ್ನು ನೋಡಬೇಕು. ಒಂದು ಸ್ಥಳಕ್ಕೆ ಹೋಗುವುದಾದರೆ ಅದು ನಮಗೆ ಲಾಭನ ನಷ್ಟನ ಎಂಬುದಾಗಿ ಸ್ವಲ್ಪ ಯೋಚನೆ ಮಾಡಿ ನೋಡಬೇಕಲ್ವಾ. ಒಂದು ಸ್ಥಳದಲ್ಲಿ 3 ತಾಸು ಕುಳಿತು ಏನು ಅವರು ಮಾತಾಡಿದರೆ ಮಾತಾಡ್ತಾ ಇರಲಿ ಅಯ್ಯ, ಅವರು ಮಾತಾಡ್ತಾ ಹೋಗಲಿ, ನಿಮ್ಮ ಸಮಯವನ್ನು ಹಾಳು ಮಾಡ್ತಾರಲ್ಲ. ಅವರು ಮಾತಾಡುವುದರಲ್ಲಿ ಉಪ್ಪು ಏನೂ ಇಲ್ವಲ್ಲ. ಮತ್ತೊಬ್ಬರ ಕುರಿತಾಗಿ ಕೊರತೆ ಹೇಳ್ತಾ ಇದ್ದಾರೆ, ಬೇಡದಿರುವಂತಹ ಕಥೆಗಳನ್ನು ಮಾತಾಡುತ್ತಿದ್ದಾರೆ, ಕರ್ತನ ಉಪದೇಶವನ್ನು ತಿರುಚಿ ಮಾತಾಡುವವರಾಗಿದ್ದಾರೆ, ಉಪದೇಶಕ್ಕೆ ವಿರುದ್ಧವಾಗಿ ಸುಳ್ಳು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನಾವು 3 ತಾಸು ಕುಳಿತರೆ ಮನೋರಂಜನೆಯಲ್ಲಿ ಸಮಯವನ್ನು ಕಳೆಯುವುದು ಮಾತ್ರವಲ್ಲ, ಅಲ್ಲಿ ಕಾಲವನ್ನು ಅಪ್ರಯೋಜನ ಪಡುವುದು ಮಾತ್ರವಲ್ಲ, ಒಂದು ಅನವಶ್ಯವಾದ, ಕೇಳಲು ಬೇಡ ಎಂಬುದಾಗಿರುವ, ಆತ್ಮಕ್ಕೆ ಪ್ರಯೋಜನವಿಲ್ಲದ ಸೇವೆಗಳನ್ನು ಉಪಯೋಗಿಸುವುದು ಕೂಡ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಸೈತಾನನು ಉಪಯೋಗಿಸುವಂಥ ಒಂದು ತಂತ್ರ. ಆ ಸೇವಕರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಅವ್ರನ್ನ ನೋಡಿದ್ರೆ ನಾವು ಚೆನ್ನಾಗಿ ಕಂಡುಹಿಡಿಬೋದು. ನಾವು ಅಂದುಕೊಳ್ಳುತ್ತೇವೆ ಕರ್ತನಿಗೆ ತಾನೇ ನಾವು ಸೇವೆ ಮಾಡ್ತಾ ಇದ್ದೀವಿ, ಅವರು ಯಾವ ಸೇವೆ ಮಾಡಿದ್ರೆ ನಮಗೇನು, ನಾವು ಕರ್ತನಿಗೆ ಮಾಡುವುದೆಂಬುದಾಗಿ ಭಾವಿಸುತ್ತಾನೆ ಮಾಡ್ತೀವಿ. ಕರ್ತನಿಗೆ ಮಾಡುವ ಹಾಗೆ ನಾವು ಭಾವಿಸಿ ಮಾಡುವುದು ಕರ್ತನಿಗೆ ಮಾಡುವುದು. ಅದನ್ನು ಯಾರಿಗೋ ಹೋಗಿ ಮಾಡುವುದರ ಮುಖಾಂತರ ನಿಮ್ಮ ಸೇವೆ ದೇವರ ಬಳಿ ಹೋಗಿ ಸೇರುವುದಿಲ್ಲ, ನಿಮ್ಮ ಕಾಣಿಕೆ ದೇವರ ಬಳಿ ಸೇರುವುದಿಲ್ಲ. ಹಾಗಾದರೆ ಕರ್ತನಿಗೆ ಸೇವೆ ಮಾಡುವ ಹಾಗೆ ಪ್ರಯೋಜನವುಳ್ಳ ಸೇವೆಗಳಲ್ಲಿ ನಿಮ್ಮ ಹಣವು ಖರ್ಚು ಮಾಡಲ್ಪಟ್ಟರೆ ಅದು ಕರ್ತನಿಗೆ
ಅದು ಕರ್ತನ ಲೆಕ್ಕದಲ್ಲಿ, ಕರ್ತನ ಪುಸ್ತಕದಲ್ಲಿ ಲೆಕ್ಕ ಇಡಲ್ಪಡುತ್ತದೆ. ಅದನ್ನು ಬಿಟ್ಟು ಬೇರೆ ಕಾರ್ಯಗಳಲ್ಲಿ ಹೋಗಿ ವ್ಯರ್ಥ ಮಾಡುತ್ತೇವೆ, ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ಕಾಣಿಕೆಯನ್ನು ಕೂಡ ಬಿಟ್ಬಿಡಿ, ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ಆ ಸಮಯದಲ್ಲಿ ಅವ್ರು ಹೇಳ್ತಾರೆ, ನಾವು ನಾಳೆ ಒಂದು ದೊಡ್ಡ ಫಾಸ್ಟಿಂಗ್ ಪ್ರೇಯರ್ ಮಾಡಲಿದ್ದೇವೆ ಅಥವಾ ಒಂದು ಕೂಟವನ್ನು ಏರ್ಪಡಿಸಲಿದ್ದೇವೆ, ಅದರಲ್ಲಿ ಇಷ್ಟೊಂದು ಕೆಲಸ ಇದೆ, 4 ದಿನ ಕೆಲಸ ಮಾಡಬೇಕು, 4 ದಿನ ನಾವು ಹೋಗಿ ಅಲ್ಲಿ ದುಡಿದು ಬಂದು ಕೆಲಸ ಮಾಡಿ, ಎಲ್ಲವನ್ನ ಮಾಡಿ, ಆಫೀಸ್ ಕೂಡ ಲೀವ್ ಹಾಕಿ ಕೆಲಸ ಮಾಡಿ, ಕೊನೆಯದಾಗಿ ಸೇವಕರನ್ನು ನೋಡುವುದಾದರೆ ಕರ್ತನನ್ನ ಮಾತಾಡದೆ ಬೇರೆ ಏನಾದರೂ ಮಾತಾಡ್ತಾ ಇರ್ತಾರೆ, ಬೇರೆ ಏನಾದರೂ ಬೇಡದಿರುವ ಕಾರ್ಯವನ್ನು ಮಾತಾಡಿ ಹೋಗ್ತಾರೆ. ಹಾಗಾಗಿ ಆ ಪ್ರಸಂಗ ಮಾತ್ರವಲ್ಲ, ಅದರಲ್ಲಿ ನಿಮ್ಮ ಪ್ರಯಾಸ ಸಮಯವನ್ನು ಕಳೆದಿರಲ್ಲ, ಎಲ್ಲ ಕೂಡ ವ್ಯರ್ಥವಾಗುತ್ತದೆ. ಆದ್ದರಿಂದ ಬಹಳ ಗಮನವಾಗಿ ಏನಿರಬೇಕು, ನೀವು ಬೇಡದಿರುವಂತಹ, ಪ್ರಯೋಜನವಿಲ್ಲದ, ನಿಮ್ಮ ಆತ್ಮಿಕ ಜೀವಿತಕ್ಕೆ ಪ್ರಯೋಜನವಿಲ್ಲದ ಯಾವ ಸೇವಕರನ್ನಾಗಿರ್ಬೋದು, ಯಾವ ಸೇವೆಯನ್ನು ಹಿಂಬಾಲಿಸಬೇಡಿರಿ. ಆ ಸೇವಕರು ಯಾವ ರೀತಿ ಇರ್ತಾರೆ? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19-23 ಅದರಲ್ಲಿ ಕೆಲವೊಂದು ವಾಕ್ಯವನ್ನು ಓದುತ್ತೇನೆ. ಅವರು ಕಪಟವಾಗಿರುವ ತಾಳ್ಮೆಯಲ್ಲಿಯೂ ದೇವದೂತರಿಗೆ ಮಾಡುವಂತಹ ಆರಾಧನೆಗಳಲ್ಲಿಯೂ ಬಯಸಿ, ಕಾಣದೇ ಇರುವಂಥವುಗಳಲ್ಲಿ ಒಳಗೆ ಹೋಗಿ ನುಗ್ಗಿ, ಅವನಿಗೆ ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ, ಮಾತು ಗೊತ್ತಿಲ್ಲ, ಪರಲೋಕ ಗೊತ್ತಿಲ್ಲ, ಕರ್ತನ ಬಗ್ಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆದರೆ ಬಹಳ ಅತಿಕ್ರಮವಾಗಿ ಒಳಗೆ ನುಗ್ಗಿ ಅವರು ತಾವು ಎಲ್ಲವನ್ನ ಅರಿತಿರುವ ಹಾಗೆ ಮಾತಾಡುವಂಥ ಗುಂಪಿದೆ ನೋಡಿ, ಅವನು ನಿಮ್ಮ ಜೀವನವನ್ನ, ಸಮಯವನ್ನ ವ್ಯರ್ಥ ಮಾಡುತ್ತಾನೆ. ಕಪಟವಾದ ತಾಳ್ಮೆ, ಅದನ್ನು ನೋಡಿದ್ರೆ ಕಂಡುಹಿಡಿಯಬಹುದು, ನಿಜವಾದ ತಾಳ್ಮೆ ಅಲ್ಲ, ಅದು ಕಪಟವಾದ ತಾಳ್ಮೆ. ದೇವದೂತರಿಗೆ ಮಾಡುವಂತಹ ಆರಾಧನೆ, ದೇವದೂತರು ಅಂತ ಹೇಳಿದ್ರೆ ಆಕಾಶದಿಂದ ಇಳಿದು ಬರುವಂಥ ದೂತರು ಮಾತ್ರವಲ್ಲ, ಮನುಷ್ಯರು, ಸೇವಕರು, ಅವರನ್ನು ಕೂಡ ಪ್ರೈಸ್ ಮಾಡಿ ತನ್ನನ್ನು ಮುಂದೆ ನಿಂತು ಮಾಡುವಂಥದ್ದು ಕೂಡ ಬೇಡದಿರುವಂತಹ ಆರಾಧನೆಗಳು. ಅದೆಲ್ಲ ಬಯಕೆ ಇಲ್ಲದೆ ಕಾಣದೇ ಇರುವಂಥವುಗಳಲ್ಲಿ ಒಳಗೆ ನುಗ್ಗಿ, ಕೆಲವರು ಹೇಳ್ತಾರೆ, ದೇವರ ಬಳಿಯಲ್ಲಿ ನಾವು ರಕ್ಷಣೆ ಹೊಂದಿದ್ದೀರಾ. ಒಂದು ಪ್ರಸಂಗಿಯವರು ಮಾತಾಡಿದಂತಹ ಒಂದು ಸಂದೇಶವನ್ನು ಕೇಳಿದ್ದೇನೆ. ಒಮ್ಮೆ ನೀವು ರಕ್ಷಣೆ ಹೊಂದಿದ್ದೀರಾ, ಹಾಗಾದರೆ ನೀವು ಪಾಪ ಮಾಡುತ್ತೀರಾ ಅಂದರೆ ಅದಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ನರಕದಲ್ಲಿ ತಳ್ಳಿ ಬಿಡುವುದಿಲ್ಲ, ಅದಕ್ಕಾಗಿ ನಿಮ್ಮನ್ನು ನ್ಯಾಯ ವಿಚಾರಿಸುವುದಿಲ್ಲ. ಒಂದು ವೇಳೆ ನ್ಯಾಯ ವಿಚಾರಿಸಿದರೆ ಪರಲೋಕದಲ್ಲಿ ಹೋಗಿ ನನ್ನ ಹೆಸರು ಹೇಳ್ರಿ, ಕರ್ತರು ನಿಮ್ಮನ್ನು ಬಿಟ್ಬಿಡ್ತಾರೆ. ಇವರ ಹೆಸರು ಪರಲೋಕದಲ್ಲಿ ಯಾರಂತಾನೆ ಗೊತ್ತಿಲ್ವಲ್ಲ, ಹಾಗಾದ್ರೆ ನಾವೇನು ಮಾಡ್ತೀವಿ? ಪರಲೋಕ ಅಂದ್ರೆ ಏನಂತ ಗೊತ್ತಿಲ್ಲ, ನಮ್ಮ ನಡೆಸುವಂತಹ ದೇವರು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ, ಪರಲೋಕದ ಕಾರ್ಯಗಳು ಏನೆಂಬುದಾಗಿ ಗೊತ್ತಿಲ್ಲ, ನ್ಯಾಯ ತೀರ್ಪು ಅಂದ್ರೆ ಏನಂತ ಗೊತ್ತಿಲ್ಲ, ಕರ್ತನ ವಾಕ್ಯ ಅಂದ್ರೆ ಏನಂತ ಗೊತ್ತಿಲ್ಲ. ಕಾಣದಿರುವಂಥವುಗಳಲ್ಲಿ ಅತಿಕ್ರಮವಾಗಿ ನುಗ್ಗಿ ತಮ್ಮ ಶಾರೀರಿಕವಾದ ಯೋಚನೆಗಳಲ್ಲಿ ಇವರಾಗಿ ಕುಳಿತು ಯೋಚನೆ ಮಾಡುವುದು. ಶಾರೀರಿಕ ಯೋಚನೆಗಳಿಂದ ವ್ಯರ್ಥವಾಗಿ ಉದ್ದೇಶವನ್ನು ಒಳಗೊಂಡಿರುವ ಯಾವನೇ ಆಗಿರಲಿ, ನಿಮ್ಮ ಬಹುಮಾನವನ್ನ ನೀವು ಕಳಕೊಳ್ಳುವಂತೆ ಮಾಡುವ ಹಾಗೆ, ನಿಮ್ಮನ್ನು ವಂಚಿಸದ ಹಾಗೆ ನೋಡಿಕೊಳ್ಳಿರಿ. ಅವನು ನಿಮ್ಮ ಜಯಮಾನ ಕಳಕೊಳ್ಳುವಂತೆ ಮಾಡ್ತಾನೆ, ಸಮಯವನ್ನು ಕಳಕೊಳ್ಳುವಂತೆ ಮಾಡ್ತಾನೆ. ಇಂತಹ ಆ ಬೋಧನೆಗಳು ಸ್ವಇಚ್ಛೆಯಿಂದ, 23ನೇ ವಾಕ್ಯ, ಇಂತಹ ಆ ಬೋಧನೆಗಳು ಸ್ವಇಚ್ಛೆಗಳಿಂದ ಒಳಗೊಂಡಿರುವ ಆರಾಧನೆಯಾಗಿರ್ಬೋದು. ಕಪಟವಾದ ತಾಳ್ಮೆಯನ್ನು, ಶರೀರದ ಕ್ರಮದ ಕುರಿತಾಗಿ ಜ್ಞಾನ ಎನ್ನುವಂಥ ಹೆಸರನ್ನು ಒಳಗೊಂಡಿದ್ರು ಕೂಡ ಇವುಗಳು ಶಾರೀರಿಕವಾಗಿ ಸೆಳೆಯುವುದಕ್ಕೆ ವಿನಃ ಬೇರೆ ಯಾವುದಕ್ಕೂ ಪ್ರಯೋಜನ ಪಡುವುದಿಲ್ಲ. ಹಾಗಾದರೆ ಈ ಸೇವೆಯನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು, ಇಂಥವರನ್ನ ಹಿಂಬಾಲಿಸುವಂಥದ್ದು, ಹಲವು ಗಂಟೆಗಳ ಕಾಲ ಇದನ್ನು ಕುಳಿತು ಕೇಳುವಂಥದ್ದು ನಿಮ್ಮ ಸಮಯವನ್ನು ಅಪಹರಿಸುವಂಥ ಒಂದು ಕಾರ್ಯ. ನಿಮ್ಮ ಪ್ರಯಾಸ, ಸಮಯ, ಹಣ ಎಲ್ಲವನ್ನ ವ್ಯರ್ಥ ಮಾಡಿಬಿಡುತ್ತಾರೆ. ಈ ಸೇವೆ ನಿಮಗೆ ಪ್ರಯೋಜನವಿಲ್ಲದು ಎಂಬುದಾಗಿ ಹೇಳ್ಬಿಡ್ತಾರೆ. ಸ್ವಂತ ಇಚ್ಛೆಯುಳ್ಳ ಆರಾಧನೆ, ಆ ಆರಾಧನೆ ದೇವರಿಗೆ ಪ್ರಿಯವಾದದ್ದ ಇಲ್ವಾ? ಇವನಿಗೇನು ಪ್ರಿಯವೋ, ಇವರಿಗೆ ಯಾವ ರೀತಿ ಆರಾಧನೆಗಳು, ಕೊಂಡಾಟಗಳು ಬೇಕೋ ಅದನ್ನು ಆರಾಧನೆ ಎನ್ನುವಂತೆ ಹೆಸರಲ್ಲಿ ಮಾಡ್ತಾರೆ. ಇವುಗಳಲ್ಲಿ ಗಮನವಾಗಿರಬೇಕು. 2ನೇ ಕಾರ್ಯವನ್ನು ನೋಡಿ, ನಿಮಗೆ ಪ್ರಯೋಜನವುಳ್ಳ ಕರ್ತನ ವಾಕ್ಯ, ಒಂದು ಬೋಧನೆ ಅಂದರೆ ನಿಮಗೆ ಪ್ರಯೋಜನವುಳ್ಳ ಬೋಧನೆಯಾಗಿರಬೇಕು. ನನಗೆ ಅನವಶ್ಯವಾಗಿರುವ ಒಂದು ಬೋಧನೆ, ನೀವು ಅದನ್ನು ಯೋಚನೆ ಮಾಡಿ ನೋಡಿದರೆ, ಇದನ್ನು ಕೇಳಿ ನಾನು ಏನು ಮಾಡ್ತೀನಿ? ಬೇಡದಿರುವಂತಹ ಒಂದು ಬೋಧನೆ, ಅದರಲ್ಲಿ ಹಲವು ಸಮಯವನ್ನು ಖರ್ಚು ಮಾಡ್ತಾರೆ. ಯೆಶಾಯ ಪ್ರವಾದನೆಯ ಪುಸ್ತಕ 48ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೆಶಾಯ ಇಂತಹ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಇಸ್ರಾಯೇಲ್ಯರ ಪರಿಶುದ್ಧನಾಗಿರುವಂತಹ ನಿಮ್ಮ ರಕ್ಷಕನಾಗಿರುವ ದೇವರು ಹೇಳುವುದೇನೆಂದರೆ, ಕರ್ತನು ಏನು ಹೇಳ್ತಾರೆ ಅಂದರೆ, ಪ್ರಯೋಜನವಾಗಿರುವಂಥದ್ದನ್ನು ನಿನಗೆ ಬೋಧಿಸಿ, ನನಗೆ ಯಾವುದು ಪ್ರಯೋಜನವೋ ಅದನ್ನು ನನಗೆ ಬೋಧಿಸಿ,
ನೀನು ನಡೆಯಬೇಕಾಗಿರುವಂತಹ ಮಾರ್ಗದಲ್ಲಿ ನಡೆಸುವಂತಹ ನಿನ್ನ ದೇವರಾಗಿರುವ ಕರ್ತನು ನಾನೇ. ಕರ್ತನು ಒಂದು ಸ್ಥಳದಲ್ಲಿ ಕ್ರಿಯೆ ಮಾಡಿದರೆ ನಿಮಗೆ ಯಾವುದು ಪ್ರಯೋಜನ? ಆ ಕಾರ್ಯವನ್ನು ಬೋಧನೆಯಂತೆ ಹೇಳುತ್ತಾರೆ. ಅದನ್ನು ಬಿಟ್ಟು ಇವತ್ತು ನೋಡುವುದಾದರೆ ತಮ್ಮ ಜ್ಞಾನವನ್ನು ತೋರಿಸುವುದಕ್ಕೋ ತಿಳುವಳಿಕೆ ತೋರಿಸುವುದಕ್ಕೋ ಬೇಡದಿರುವ ಕಾರ್ಯಗಳು. ಕೆಲವೊಮ್ಮೆ ಮಾತಾಡ್ತಾನೆ ಇರ್ತಾರೆ, ಆದಾಮನು ಮಾತಾಡಿದ್ದು ಯಾವ ಭಾಷೆ? ಆದಾಮನು ಯಾವ ಭಾಷೆ ಮಾತಾಡಿದ್ರು? ಇಬ್ರು ಭಾಷೆಯನ್ನೇ ಮಾತಾಡಿದ್ರು. ಕರ್ತನು ಯಾವ ಭಾಷೆ ಮಾತಾಡ್ತಾರೆ? ಇಬ್ರು ಭಾಷೆಯನ್ನೇ ಮಾತಾಡ್ತಾರೆ. ಒಂದಿನ ಸುದ್ದಿ ಪೂರ್ತಿ ಅದೇನೆ, ಒಂದೊಂದು ಭಾಷೆ ಎಂಥದ್ದು ಎಂಬುದಾಗಿ. ಎರಡನೇದಾಗಿ ನೋಡಿ, ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಸಿಗಿದ್ಲು? ಕಾಯಿನನೂ ಇಲ್ಲ, ಹೆಂಡತಿನೂ ಇಲ್ಲ, ಕಾಯಿನನ ಸಂತತಿನೂ ಇಲ್ಲ. ಎಲ್ಲ ನೋಹನ ಜಲಪ್ರಳಯದಲ್ಲಿ ನಾಶವಾದರು. ಹಾಗಾದರೆ ಕಾಯಿನಿಗೆ ಹೆಂಡತಿ ಎಲ್ಲಿಂದ ಸಿಕ್ಕಿದ್ಲು? ಯಾಕೆ ನಿಮಗೆ ಆ ಒಂದು ಪ್ರಶ್ನೆ? ಈಗ ಇಂತಹ ಬೇಡದಿರುವಂತಹ ಕ್ರಿಯೆಗಳನ್ನು, ನಮಗೆ ಪ್ರಯೋಜನವಿಲ್ಲದಿರುವಂತಹ, ನಮ್ಮ ಆತ್ಮದಲ್ಲಿ ನಮಗೆ ಪ್ರಯೋಜನ ಪಡೆದಿರುವಂತಹ ಕಾರ್ಯಗಳನ್ನು ಉಪದೇಶಗಳಂತೆ ಮಾತಾಡುವಂಥದ್ದು, ಅದನ್ನು ಉಪದೇಶದಂತೆ ಹೇಳಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವಂತೆ ಮಾಡುವುದು. ಈಗ ನಮಗೇನು ಬೇಕು? ನಾವು ಜೀವಿಸುವ ಕಾಲದಲ್ಲಿ ನಮಗೇನು ಬೇಕು? ಸತ್ಯವೇದವನ್ನು ಅರಿತು ಸಂಶೋಧನೆ ಮಾಡಿ ಓದ್ಬೋದು, ಅದು ಬೇರೆ. ಇದನ್ನಿಟ್ಟುಕೊಂಡು ತರ್ಕ ಮಾಡುವುದು, ಒಬ್ಬರೊಂದಿಗೆ ಮಾತಾಡಿದ್ರೆ ಇನ್ನೊಬ್ಬರು ಅದಕ್ಕೆ ವಿರುದ್ಧವಾಗಿ ಮಾತಾಡುವುದು, ಅದನ್ನೋಗಿ ಕೇಳ್ತಾ ಇರುವುದು, ನಮಗೆ ಪ್ರಯೋಜನವಿಲ್ಲದಿರುವ ಒಂದು ಸುದ್ದಿಯನ್ನು ಕೇಳಿ ಮುಗಿಸಿದ ಕೂಡಲೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇವತ್ತು ಕಾರ್ಯಕ್ರಮ ಮುಗಿದ ಕೂಡಲೇ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇವತ್ತು ಮಾತಾಡಿದ್ರಲ್ಲ, ಇದರಲ್ಲಿ ನಮಗೇನಾದರೂ ಪ್ರಯೋಜನವಾಗಿರುವಂತಹ ಕಾರ್ಯ ಇದೆಯಾ ಅದರಲ್ಲಿ? ಅಥವಾ ನಮಗೆ ಬೇಡದಿರುವಂತಹ ಕಾರ್ಯವನ್ನು ಮಾತಾಡಿದ್ರ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ನಮಗೆ ಪ್ರಯೋಜನವಿಲ್ಲ ಅಂತಹ ಉಪದೇಶಗಳು, ಪ್ರಯೋಜನವುಳ್ಳ ಸತ್ಯಗಳು, ಇವುಗಳನ್ನು ಮಾತಾಡುವುದರಿಂದ, ಅವುಗಳಲ್ಲಿ ಸಮಯವನ್ನು ಕಳೆಯುವುದರಿಂದ ನಮ್ಮ ಕಾಲ ಅದರಲ್ಲಿ ವ್ಯರ್ಥವಾಗುತ್ತದೆ. ಮುಂದಿನ ಕಾರ್ಯವನ್ನು ನೋಡಿ. ಇದೆಲ್ಲ ಕ್ರೈಸ್ತ ವಟ್ಟರದ ನಡೆಯುವಂತಹ ಕಾರ್ಯ. 1 ತಿಮೋತಿಯ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕಟ್ಟುಕತೆಗಳು. ಅವನು ಬಂದು ನೋಡುವ ರೀತಿಯಲ್ಲಿ, ಮಾತಾಡಿದ ರೀತಿಯಲ್ಲಿ, ಕೇಳಿದ ರೀತಿಯಲ್ಲಿ ಕಟ್ಟುಕತೆಗಳನ್ನು ಪ್ರಸಂಗವಾಗಿ ಮಾತಾಡಿ ಒಂದು ದಿನ ಸಮಯ ಪೂರ್ತಿಯಾಗಿ ವೇಸ್ಟ್ ಮಾಡಿಬಿಡ್ತಾರೆ. ಒಂದು 10 ಮಂದಿ ಇದ್ದಾರೆ ಅಂತ ನೋಡುವುದಾದರೆ ಒಂದು 3 ತಾಸು ಕಟ್ಟುಕತೆಯನ್ನು ಮಾತಾಡ್ತಾರೆ ಒಬ್ಬರು ಅಂತ ನೋಡುವುದಾದರೆ, ಹೆಚ್ಚು ಕಡಿಮೆ ಒಂದು 10 ಮಂದಿಯೊಂದಿಗೆ 3 ತಾಸುಗಳ ಕಾಲ, 30 ತಾಸುಗಳ ಕಾಲ 10 ಮಂದಿಯನ್ನು ಬಾಧಿಸಿಬಿಟ್ಟರು. ಹಾಗಾದರೆ ಏನು ಮಾಡಬೇಕು ನಾವು? ವ್ಯರ್ಥವಾಗಿ ಮಾತಾಡುವಂತಹ ಕಟ್ಟುಕತೆಗಳಿಗೆ ಕಿವಿಗೊಡುವಂತಹ ಕಾಲದಲ್ಲಿ ನಾವು ನಿಂತಿದ್ದೇವೆ. ಅವುಗಳನ್ನು ಬಿಟ್ಟು ದೂರ ಸರಿಯಬೇಕು. ನೋಡಿ, ಸತ್ಯವೇದ ಹೇಳುತ್ತದೆ 1 ತಿಮೋತಿಯ ಪುಸ್ತಕ 3:3 ಬೇರ್ಪಟ್ಟಂತಹ ಉಪದೇಶವನ್ನು ಬೋಧಿಸದ ಹಾಗೆ, ನಂಬಿಕೆಯಿಂದ ವೃದ್ಧಿಯಾಗುವಂತಹ ದೈವಿಕ ಭಕ್ತಿ ವೃದ್ಧಿಗೆ ತಡೆಯಾಗಿ ಇರದೆ, ತರ್ಕಗಳಿಗೆ ಆಸ್ಪದವಾಗಿರುವಂಥ ಕಟ್ಟುಕತೆಗಳನ್ನು, ಅಂತ್ಯವಿಲ್ಲದ ವಂಶಾವಳಿಗಳನ್ನು ಗಮನಿಸದ ಹಾಗೆ ನೀವು ಕೆಲವರಿಗೆ ಆಜ್ಞಾಪಿಸಬೇಕು. ಕರ್ತನ ಮಕ್ಕಳು ಕಟ್ಟಳೆಯನ್ನು ತಗೊಳ್ಳಿ. ಅದರಲ್ಲಿ ಬೇಡದಿರುವಂಥ ವಂಶಾವಳಿ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಯಾರಂತ ಗೊತ್ತಾ? ಕ್ರೈಸ್ತತ್ವ ಇಂಡಿಯಾದೊಳಗೆ ಬರುವುದಕ್ಕೆ ನಮ್ಮ ಕುಲದವರು, ನಮ್ಮ ಮೂಲಪಿತೃಗಳು, ನಮ್ಮ ಜನಾಂಗದವರು ಅದರಲ್ಲಿ ಕೆಲಸ ಮಾಡಿದ್ದಾರೆ. ಅವರೇ ಈ ಸುವಾರ್ತೆಯನ್ನು ತೋಮ ತರಬೇಕಾದರೆ ಜೊತೆ ನಿಂತು ಅವರೇ ಕೆಲಸ ಮಾಡಿದ್ದಾರೆ ಅಂತ ವಂಶಾವಳಿಗಳು, ಕಟ್ಟುಕತೆಗಳನ್ನು ಹೇಳಿ ಜನಗಳನ್ನ ನಂಬುವಂತೆ ಮಾಡಬೇಡ್ರಿ. ಅವರ ಸಮಯ ವ್ಯರ್ಥವಾಗುತ್ತದೆ. ಅಲ್ಲಿ ಇವರನ್ನು ಬಿಟ್ಟು ದೂರ ಸರಿಯುವ ಹಾಗೆ ಸತ್ಯವೇದ ಹೇಳುತ್ತದೆ. ಇವೆಲ್ಲವನ್ನ ದಾಟಿ ಇವಾಗಿರುವಂತಹ ದೊಡ್ಡ ಟ್ರೆಂಡ್ ಏನಂತ ಗೊತ್ತಾ? ಯೂಟ್ಯೂಬ್ನಲ್ಲಿ ಒಬ್ಬೊಬ್ಬ ಸೇವಕರ ಕುರಿತಾಗಿ, ಅವರ ಅಂತರಂಗಗಳ ಕುರಿತಾಗಿ, ಅಥವಾ ಅವನು ಹಿಂಗೆ ಮಾಡ್ದ ಹಂಗೆ ಮಾಡ್ದ ಎಂಬುದಾಗಿ ಹೇಳುವಂತಹ ಕಾರ್ಯಗಳನ್ನು ಎಕ್ಸ್ಪೋಸ್ ಮಾಡಿ ಮಾತಾಡ್ತಾನೆ ಇರುವಂಥದ್ದು. ಇದನ್ನೇ ಇವತ್ತು ಜನಗಳು ಬಹಳ ಗಮನಿಸುತ್ತಿದ್ದಾರೆ. ಹೌದಾ, ಈ ರೀತಿನ? ನೀವು ನೋಡುವುದಾದರೆ ಒಬ್ಬ ಗೂಢಾಚಾರಿ ಕೂಡ, ಒಂದು ಡಿಟೆಕ್ಟಿವ್ ಏಜೆನ್ಸಿ ಕೂಡ ಇಷ್ಟು ಒಳಗೆ ಹೋಗಿ ಆಳವಾಗಿ ಗೂಢಾಚಾರ ಮಾಡುವುದಿಲ್ಲ. ಇವರವರ ಬಳಿ ಮಾತಾಡುವಂಥದ್ದು, ಇವರ ಬಳಿ ಹೇಳಿದ್ದು, ಇವರು ಬರೆದಂಥ ಪತ್ರ, ಇವರು ಎಲ್ಲೋದ್ರು, ಎಲ್ಲಿ ಬಂದರು, ಎಲ್ಲಿ ತಂಗಿದ್ದಾರೆ, ಎಷ್ಟು ದಿನ ಇದ್ದರು, ಯಾರ್ಯಾರ ಜೊತೆ ಏನೇನು ಸಮಸ್ಯೆ ಇದೆ, ಇವೆಲ್ಲವನ್ನು ಹಲವು ವಾರಗಳಿಂದ ಒಂದು ಪ್ರಸಂಗ ಥರ ಮಾತಾಡ್ತಾನೆ ಇರ್ತಾರೆ. ಅದನ್ನು ನೋಡಬೇಕಾದರೆ ಅವರು ನಿಜವಾಗ್ಲೂ ತಪ್ಪೇ ಮಾಡಿರಲಿ. ನನ್ನ ಭಾವನೆ ಏನೆಂದರೆ, ಇದರ ಕುರಿತಾಗಿ ಇಷ್ಟೊಂದು ಧ್ಯಾನ ಮಾಡಿ, ಇದಕ್ಕೆ ಇಷ್ಟೊಂದು ಕೆಲಸವನ್ನು ಮಾಡಿ, ಯೂಟ್ಯೂಬ್ನಲ್ಲಿ ಇಷ್ಟೊಂದು ದಿನಗಳು ಮಾತಾಡಿದ್ರೆ ಇವರು ಯಾವಾಗ ದೇವರ ಬಗ್ಗೆ ಸ್ಮರಿಸುತ್ತಾರೆ? ಇವರ ವೈಯಕ್ತಿಕ ಪ್ರಾರ್ಥನೆಗಳು ಯಾವ ರೀತಿ ಇರುತ್ತದೆ? ಇವರು ಸತ್ಯವೇದದಲ್ಲಿ ಇವರ ಅನುಭವ ಯಾವ ರೀತಿ ಇರುತ್ತದೆ? ಸತ್ಯವೇದಕ್ಕೆ ಇವರೆಷ್ಟು ಸಮಯವನ್ನು ಕೊಡ್ತಾರೆ? ಎಲ್ಲಾದರೂ ಯಾರ ಬಗ್ಗೆ ಆದರೂ ಒಂದು ಕಾರ್ಯ ಸಿಗುತ್ತದೆ ಅಂತ ಹೇಳಿದ್ರೆ ತಕ್ಷಣ ಪ್ರಯಾಣ ಮಾಡಿ ಹೋಗ್ತಾರೆ.
ಅವರ ಬಳಿ ಹೋಗಿ ಆ ರಹಸ್ಯಗಳನ್ನು ಕೇಳಿ. ಯಾಕೆಂದರೆ ಯೂಟ್ಯೂಬ್ನಲ್ಲಿ ಈ ರೀತಿ ಮಾತಾಡಿದ್ರೆ ಜನಗಳು ಕೇಳುತ್ತಾರೆ. ಕೊರತೆಗಳು ಇರುತ್ತೆ, ಸಮಸ್ಯೆಗಳಿರುತ್ತೆ. ಅದನ್ನು ಹೇಳಿದಂದರೆ ಬಿಟ್ಬಿಡಬೇಕು. ಮತ್ತೆ 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 ಒಂದು ದೊಡ್ಡ ಒಂದು ಕಥೆಯ ರೀತಿಯಲ್ಲಿ ಜನಗಳು ಪೂರ್ಣವಾಗಿ ಅದನ್ನೇ ನೋಡ್ತಾ ಇರ್ತಾರೆ. ನನಗೆ ತಿಳಿದಿರುವಂಥ ಒಂದು ಒಳ್ಳೆ ಒಂದು ಸತ್ಯವೇದ ಬೋಧಕರು ಚೆನ್ನಾಗಿ ಮಾತಾಡ್ತಾರೆ. ಅವರ ವಾಕ್ಯ, ಅವರು ಹೇಳುವಂಥ ಕಾರ್ಯಗಳು ಬಹಳ ಸ್ಪಷ್ಟವಾಗಿರುತ್ತೆ. ಆದರೆ ಅವರು ಸ್ಪಷ್ಟವಾಗಿ ಮಾತಾಡಿದಂಥ ಸಂದೇಶವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ 1,000 ಮಂದಿ 2,000 ಮಂದಿ ವ್ಯೂಸ್ ನೋಡಿದರೆ ದೊಡ್ಡ ವಿಷಯ. ಸ್ವಲ್ಪ ದಿನ ಅವರು ನೋಡಿದರು. ಒಂದೊಂದು ಸೇವಕರನ್ನು ಹೆಸರು ಹೇಳಿ, ಇವರ ಸೇವೆ ತಪ್ಪು, ಈ ಸೇವೆ ತಪ್ಪು ಅಂತ ಹೇಳಿ, ಆ ಸೇವೆಗಳ ಕುರಿತಾಗಿ ತಪ್ಪಾಗಿ ಮಾತಾಡಿ ಕೊರತೆ ಹೇಳಿ, ಅವರ ಕಾರ್ಯಗಳನ್ನು ಹೊರ ಪ್ರಪಂಚಕ್ಕೆ ಅದನ್ನು ಬಯಲು ಮಾಡುವಂಥ ಸಂದೇಶ ನೋಡಿದ್ರೆ 4 ಲಕ್ಷ, 2 ಲಕ್ಷ, 1 ಲಕ್ಷ ವ್ಯೂಸ್ ಹೋಗ್ತಾ ಇದೆ. ಒಂದು ಕಾಲದಲ್ಲಿ ರಕ್ಷಿಸಲ್ಪಟ್ಟಂತಹ ಜನಗಳ ಸಂಖ್ಯೆಯ ಬಗ್ಗೆ ಸೇವಕರು ಚಿಂತೆ ಮಾಡಿದರು. ಅಪೊಸ್ತಲರ ಕೃತ್ಯ ನೀವು ನೋಡುವುದಾದರೆ ಆ ದಿನದಲ್ಲಿ ರಕ್ಷಣೆ ಹೊಂದಿದವರು ಹೆಚ್ಚು ಕಡಿಮೆ 3,000 ಮಂದಿ ಇದ್ದರು. ಮತ್ತೊಂದು ಸಂದರ್ಭದಲ್ಲಿ ಆ ದಿನದಲ್ಲಿ 7,000 ಮಂದಿ ಸಭೆಯಲ್ಲಿ ಸೇರಿಸಲ್ಪಟ್ಟರು. ಅಧಿಕವಾದ ಜನಗಳು ಸಭೆಯಲ್ಲಿ ಸೇರಿಸಲ್ಪಟ್ಟವರಾದರು. ಯಾತರ ಬಗ್ಗೆ ಚಿಂತೆ ಮಾಡಿದ್ರು ಅಂದರೆ ಎಷ್ಟು ಮಂದಿ ರಕ್ಷಣೆ ಹೊಂದಿದರು? 3,000, 7,000. ಇವತ್ತು ಸೇವಕರು ಯಾತರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಅಂದರೆ ವ್ಯೂಸ್. ನಾವು ಹೇಳಿದಂಥ ಸಂದೇಶ ಎಷ್ಟು ಮಂದಿ ಅದನ್ನು ನೋಡಿ ಎಷ್ಟು ವ್ಯೂಸ್ ಹೋಗಿದೆ. ಆ ವ್ಯೂಸಲ್ಲಿ ಬಂದವರು ಪೂರ್ತಿಯಾಗಿ ರಕ್ಷಣೆ ಹೊಂದಿದ್ದಾರೆ ಅಂತ ಕೇಳಿದ್ರೆ ಇಲ್ಲ. ಅವರು ಪರಿಪೂರ್ಣವಾಗಿ ದೇವರೊಂದಿಗೆ ಸೇರಿಸಲ್ಪಟ್ರ ಅಂತ ಅರ್ಥ ಅಲ್ಲ ಅದು. ಒಂದು ವೇಳೆ ಇದು ಯೂಟ್ಯೂಬ್ ಮುಖಾಂತರವಾಗಿ ನೀವು ಬದುಕುವುದಕ್ಕೆ ಸಹಾಯ ಮಾಡುತ್ತೆ. ತಕ್ಷಣ ಅವ್ರು ನೋಡಿದ್ರು ಈ ಹಳೆಯ ಟೀಚಿಂಗ್ ಎಲ್ಲ ಮಾತಾಡ್ತಾರಲ್ಲ, ಅದನ್ನೆಲ್ಲ ಅವರು ಮೂಟೆ ಕಟ್ಟಿಟ್ಟು ಈ ಸೇವೆಯ ರಹಸ್ಯವನ್ನು, ಸತ್ತಂಥ ಸೇವಕರನ್ನೆಲ್ಲ, ಯಾವತ್ತೋ ಇದ್ದಂತಹ ಸೇವಕರು ಅವರ ಸೇವೆಯಲ್ಲಿ ಇಂಥ ಕೊರತೆ ಇತ್ತು, ಆ ಕೊರತೆ ಇತ್ತು ಅಂತ ಡಿಟೆಕ್ಟಿವ್ ಥರ ಮಾತಾಡ್ತಾರೆ. ಕೆಲವೊಂದು ನ್ಯೂಸ್ ಪೇಪರ್, ಕೆಲವೊಂದು ಪತ್ರಿಕೆಯಲ್ಲಿ ನೋಡುವುದಾದರೆ ಗೂಢಾಚಾರದ ಸುದ್ದಿಗಳೇ ಇರುತ್ತೆ. ಮೊದಲು ಡಿಟೆಕ್ಟಿವ್ ಒಂದು ಸಂಭವ ನಡೆದರೆ ಅದರ ಒಂದು ಹಿನ್ನೆಲೆ ಇದೆಲ್ಲ ಹೋಗಿ ಆ ಜರ್ನಲಿಸ್ಟ್ಗಳು ವಿಚಾರಿಸ್ತಾರೆ. ಅದೇ ರೀತಿ ಮಾತಾಡ್ತಾ ಇದ್ದು ಈ ಸೇವಕರು ತಮ್ಮ ಕಾಲವನ್ನು ಅದೇ ರೀತಿ ವ್ಯರ್ಥ ಮಾಡಿಕೊಂಡು ಅದನ್ನು ಕೇಳುವಂತಹ ಜನಗಳು ಅದನ್ನೇ ಕೇಳ್ತಾ ಇದ್ದಾರೆ. ಇವತ್ತು ಆ ರೀತಿಯೇ ಮಾತಾಡಬೇಕು. ಅದನ್ನು ಬಿಟ್ಟು ವಾಕ್ಯವನ್ನು ಮಾತಾಡಿದ್ರೆ ಇದರಲ್ಲಿ ಏನಿದೆ, ಇದನ್ನು ನಾವು ಮನೇಲಿ ಓದಿಕೊಳ್ಳುತ್ತೇವೆ, ಇದರಲ್ಲೇ ನಾವು ತಿಳಿದುಕೊಳ್ಳಲು ಸಾಧ್ಯ ಅಂತ ಹಂಗೆ ಮಾತಾಡ್ತಾರೆ. ಹಾಗಾದರೆ ನೀವು ಇಂಥ ಕಾರ್ಯಗಳಲ್ಲಿ ನಿಮ್ಮ ಸಮಯವನ್ನು ಅಧಿಕವಾಗಿ ಖರ್ಚು ಮಾಡಿ ಕರ್ತನಲ್ಲಿ ನೀವು ಬೆಳೆಯುವುದಕ್ಕೂ ಸಿದ್ಧವಾಗುವುದಕ್ಕೂ ಇರುವಂಥ ಸಮಯವನ್ನು ಕಡಿಮೆ ಮಾಡ್ಕೋಬೇಡಿ. ಇದು ನಮಗೊಂದು ವಂಚನೆಯಂತೆ ಇರುವಂತಹ ಬಲೆ. ಎರಡನೇ ಕಾರ್ಯ, ಈ ಕಡೆಯ ಕಾಲದಲ್ಲಿ ಇರುವಂತಹ ದೊಡ್ಡ ಆಪತ್ತಿನಿಂದ ಕೇಳಿದರೆ ವದಂತಿಗಳು, ರೂಮರ್ಸ್ಗೆ ತಮಿಳಲ್ಲಿ ಹೆಸರು ವದಂತಿ. ಈ ವದಂತಿಗಳನ್ನು ನಂಬದೇ ಇರಿ. ಯೇಸುವೆ ಎಚ್ಚರಿಸಿ ಹೇಳಿರುವಂತಹ ವದಂತಿಗಳು. ಇಲ್ಲದಿರುವಂತಹ ಕಾರ್ಯವನ್ನು ಇರುವ ಹಾಗೆ ತಕ್ಷಣ ಅದನ್ನು ನಂಬಿ ಅದರ ಹಿಂದೆ ಹೋಗಿಬಿಡಬೇಡಿರಿ. ವದಂತಿಗಳು ಕಡೆಯ ಕಾಲದಲ್ಲಿ ಬರುತ್ತದೆ. ಈಗ ಯಾಕೆ ಇದರ ಕುರಿತಾಗಿ ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ, ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಅಂದರೆ ಈ ಕಡೆಯ ದಿನಗಳಲ್ಲಿ ಬಂದಿರುವಂತಹ ಕೆಲವೊಂದು ವಿಜ್ಞಾನಗಳು ವದಂತಿಗಳನ್ನು ಹರಡಿಸುವುದಕ್ಕೆ, ರೂಮರ್ಸ್ನ ಹೊರಡಿಸುವುದಕ್ಕೆ ಬಹಳ ಸಹಾಯಕರವಾಗಿದೆ. ಒಬ್ಬ ಮನುಷ್ಯನ ಹಾಗೆ ಒಂದು ಬಿಂಬವನ್ನು AI ಅಂತಹ ಟೆಕ್ನಾಲಜಿಗಳನ್ನು ರೂಪಿಸಿ ಅವರು ಹೇಳಿದರು, ಅವರು ಮಾತಾಡಿದರು, ಅವರು ಈ ರೀತಿ ನಡೆದುಕೊಂಡರು ಎಂಬುದಾಗಿ ಜನಗಳನ್ನು ನಂಬಿಸುವಂತೆ ಮಾಡುವಂಥ ಕಾರ್ಯಗಳು ಉಂಟು. ಈಗ ಹಲವು ನ್ಯೂಸ್ ನೀವು ನೋಡುವುದಾದರೆ ನಿಜವಾದ ಸಂದೇಶದ ಹಾಗೆ ತೋರಿಸ್ತಾರೆ. ಅದನ್ನು ನೀವು ಗೂಗಲ್ನಲ್ಲೋ ಬೇರೆ ಎಲ್ಲಾದರೂ ಹಾಕಿ ನೋಡಿದ್ರೆ ಇದು ನಿಜಾನ ಇಲ್ವಾ, ಫೇಕ್ ಎನ್ನುವುದು ಅರ್ಥವಾಗುತ್ತದೆ. ಅದನ್ನು ತೋರಿಸುವುದಕ್ಕೆ ಕೆಲವು ವೆಬ್ಸೈಟ್ನ ಇಟ್ಟಿದ್ದಾರೆ. ಫೋಟೋ ನೋಡಿದ್ರೆ ಅದು ನಿಜವಾದ ಫೋಟೋ ಥರನೇ ಇರುತ್ತೆ. ಕರ್ತನು ಹಿಡಿದು ಬರುತ್ತಾರೆ, ನಾವು ನೋಡಿದ್ವಿ, ನೋಡ್ರಿ ಆಕಾಶದಲ್ಲಿ ಅದ್ಭುತ, ಜನಗಳೆಲ್ಲ ಆಶ್ಚರ್ಯ ಪಡುತ್ತಾರೆ ಎಂಬುದಾಗಿ ಹೇಳಿ ತೋರಿಸಿ ಒಬ್ಬ ದೇವದೂತರು ಹಿಡಿದು ಬರುವಂತೆ ಈ ರೀತಿಯೆಲ್ಲ ತೋರಿಸಿ ವದಂತಿಗಳನ್ನು ಹರಡಿಸುವಂಥ ಕಾಲ. ದೊಡ್ಡ ದೊಡ್ಡ ನಾಯಕರುಗಳನ್ನು ಸುಟ್ಟರೆಂಬುದಾಗಿ ತಕ್ಷಣ ತೆಗೆದುಹಾಕುತ್ತಾರೆ. ನಿಜವಾಗ್ಲೂ ಶೂಟ್ ಮಾಡಿದಂಥ ಒಂದು ದೃಶ್ಯಾವಳಿ, ಒಂದು ಫೋಟೋ. ಈ ರೀತಿಯಾಗಿ ವದಂತಿಗಳು ಸಾಮಾನ್ಯ ಲೋಕದಲ್ಲಿ ಹರಡುತ್ತದೆ. ಇದು ವದಂತಿಗಳ ಕಾಲ ಎಂಬುದಾಗಿ ಹೇಳ್ಬೋದು. ಇನ್ನು ಸ್ವಲ್ಪ ದಿನದಲ್ಲಿ ನೋಡಿ, ಇನ್ನು 2 ವರ್ಷದಲ್ಲೆಲ್ಲ ಯಾವುದು ಸತ್ಯ ಸುಳ್ಳು ಎಂಬುದಾಗಿ ಗೊತ್ತಿಲ್ಲದಷ್ಟು ನಿಜವೂ ಸುಳ್ಳು ಜನಗಳ ಒಳಗೆ ಬೆರೆತು ಒಳಗೆ ಬರುತ್ತವೆ. ಹಾಗಾದರೆ ಇದರಲ್ಲಿ ವದಂತಿಗಳನ್ನು ನಂಬಬಾರದು. ಇದು ಯೇಸುವೆ ನಮಗೆ ಹೇಳಿದ್ದು ಕಡೆಯ ಕಾಲ ಎನ್ನುವಂಥದ್ದು. ವದಂತಿಗಳ ಕಾಲ ನಂಬಬೇಡಿರಿ. ನೋಡಿ, ನಾನು ಓದುತ್ತೇನೆ.
ಮತ್ತಾಯ 24ನೇ ಅಧ್ಯಾಯ 23ನೇ ವಾಕ್ಯ. ಆಗ ಇಗೋ, ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂಬುದಾಗಿ ಯಾರಾದರೂ ಹೇಳುವುದಾದರೆ ನಂಬಬೇಡಿರಿ. ಒಂದು ಗುಂಪು ಬರ್ತಾರೆ, ಯೇಸು ಇಲ್ಲಿದ್ದಾರೆ, ಅಲ್ಲಿದ್ದಾರೆ, ಆ ರೀತಿಯಾಗಿ ನಿಮಗೆ ಹೇಳಿದರೆ ನಂಬಬೇಡಿ. ಇದಕ್ಕೆ ಹೆಸರೇ ವದಂತಿ. ಯೇಸು ನಿಜವಾಗ್ಲೂ ಬರಲಿಲ್ಲ ಅಲ್ಲಿ, ಯೇಸು ಅಲ್ಲಿ ಇಲ್ಲ. ಆದರೆ ಇವರು ಒಂದು ವದಂತಿ. ಹಾಗಾದರೆ ಈ ಕಡೆಯ ಕಾಲದ ಗುರುತುಗಳಲ್ಲಿ ಒಂದು ವದಂತಿಗಳು ಹರಡಲ್ಪಡುತ್ತದೆ ಎನ್ನುವಂತಹ ಗುರುತುಗಳಲ್ಲಿ ಒಂದು. ಮುಂದಿನ ವಾಕ್ಯವನ್ನ ನೋಡಿರಿ. ಏಕೆಂದರೆ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ಆರಿಸಲ್ಪಟ್ಟವರನ್ನ ವಂಚಿಸತಕ್ಕ ಹಾಗೆ ದೊಡ್ಡ ಗುರುತುಗಳನ್ನ, ಅದ್ಭುತಗಳನ್ನ ಮಾಡುತ್ತಾರೆ. ಇಗೋ, ಮುಂಚಿತವಾಗಿ ಇದನ್ನು ನಿಮಗೆ ನಾನು ತಿಳಿಸಿದ್ದೇನೆ. ಆದ್ದರಿಂದ ಇಗೋ ಕ್ರಿಸ್ತನು ಅಲ್ಲಿದ್ದಾನೆ, ಅಡವಿಯಲ್ಲಿದ್ದಾನೆ ಅಂತ ಹೇಳಿದ್ರೆ ನೀವು ತಕ್ಷಣ ಹೊರಟು ಹೋಗಬೇಡಿರಿ. ಈಗೋ ಮನೆಯೊಳಗಿದ್ದಾರೆ ಎಂಬುದಾಗಿ ಹೇಳಿದರೆ ನಂಬಬೇಡಿರಿ. ಹಾಗಾದರೆ ಆ ವದಂತಿಯನ್ನ ಕೇಳುವುದು ಒಂದು, ವದಂತಿಯನ್ನ ಕೇಳಿ ಕ್ರಿಯೆ ಮಾಡುವುದೊಂದು. ಮೊದಲು ನಂಬಬೇಡಿರಿ, ಅವ್ರು ಹೇಳಿದ್ರೆ ನಂಬಬೇಡಿರಿ. ಎರಡನೇದಾಗಿ ಹೇಳ್ತಾರೆ, ಅವನು ಹೇಳಿದರೆ ತಕ್ಷಣ ಹೊರಟೋಗ್ಬಿಡ್ಬೇಡಿ. ಹಾಗಾದರೆ ವದಂತಿಯನ್ನ ಕೇಳಿ ಅದೇ ರೀತಿ ಕ್ರಿಯೆ ಮಾಡುವಂಥದ್ದು. ಅಷ್ಟೇ, ಅಂತ್ಯಕಾಲ ಬಂದಿತ್ತು. ದೇವಜನಗಳು ಪರಿಪೂರ್ಣವಾಗಿ ದೇವರು ಒಂದು ಸ್ಥಳದಲ್ಲಿಟ್ಟು ಪರಾಮರಿಸಲು ಬಯಸುತ್ತಾರೆ. ಆದ್ದರಿಂದ ನೀವೆಲ್ಲ ಹೊರಟು ಬನ್ನಿ ಅಂದರೆ ಹೊರಟೋಗ್ಬಿಡ್ಬೇಡ್ರಿ, ಯಾಮರಿಸುತ್ತಾರೆ. ನಿಮ್ಮ ಮನೆ, ಬಂಗಾರ ಎಲ್ಲವನ್ನ ಮಾರಿ ನಾವು ತೋರಿಸುವಂತಹ ಬ್ಯಾಂಕ್ ಅಕೌಂಟ್ಗೆ ಹಾಕಿ ನೀವೆಲ್ಲ ಬನ್ನಿ, ವಿಮಾನ ತಯಾರಾಗಿ ಇದೆ, ಅಂತ್ಯಕ್ರಿಸ್ತನಿಂದ ಬಾಧಿಸಲ್ಪಡದಿರುವಂಥ ಒಂದು ಸ್ಥಳವನ್ನು ನಾವು ಕಟ್ಟಿಟ್ಟಿದ್ದೇವೆ, ಆ ಸ್ಥಳದ ಒಳಗೆ ಕರ್ತನ ಬರುವಿಕೆವರೆಗೂ ಕರ್ತನು ನಿಮ್ಮನ್ನು ಸಂರಕ್ಷಿಸಿಡಲು ಹೇಳಿದ್ರು ಎಂಬುದಾಗಿ ಹೇಳಿದ್ರು. ಎಲ್ಲವನ್ನ ಮಾರಿ ಹೊರಟೋಗ್ಬಿಡಬೇಡಿ. ಸತ್ಯವೇದ ಹೇಳುತ್ತೆ, ಅದು ವದಂತಿ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿರಿ. ಏನಾದರೂ ಒಂದು ರೂಮರ್ಸ್, ವದಂತಿಯನ್ನು ಉಂಟು ಮಾಡ್ತಾರೆ. ಹೊರ ಪ್ರಪಂಚದಲ್ಲಿ ಒಂಥರ ವದಂತಿ ಇದ್ದರೆ ಕ್ರೈಸ್ತ ಲೋಕದಲ್ಲಿ ಬೇರೆ ಥರ ವದಂತಿ. ಕೆಲವು ಕಾಲದ ಹಿಂದೆ, ಕೆಲವು ವರ್ಷಗಳ ಹಿಂದೆ ಆಕಾಶದಲ್ಲಿ ರಕ್ತಚಂದ್ರನು ಉದ್ಭವವಾಗುತ್ತೆ ಎಂಬುದಾಗಿ ಹೇಳಿ ಕರ್ತನ ವಾಕ್ಯವನ್ನು ತೋರಿಸಿ, ಕರ್ತನ ವಾಕ್ಯವನ್ನು ಹೇಳಿ, ಆ ದಿನಗಳಲ್ಲಿ ಸೂರ್ಯನು ಅಂಧಕಾರವಾಗುವನು, ಚಂದ್ರನು ರಕ್ತವಾಗಿ ಮಾರ್ಪಡುವನು. ಹಾಗಾದರೆ ಪ್ರತ್ಯೇಕ ನವೆಂಬರ್ ತಿಂಗಳಲ್ಲಿ 17ನೇ ತಾರೀಕು, ಒಂದು ಉದಾಹರಣೆಗೋಸ್ಕರವಾಗಿ ಹೇಳ್ತಾ ಇದ್ದೀನಿ, ನವೆಂಬರ್ 17ನೇ ತಾರೀಕು ರಕ್ತ ಚಂದ್ರನು ಬರ್ತಾ ಇದ್ದಾನೆ, ಒಂದು ಬ್ಲಡ್ ಮೂನ್. ಹಾಗಾದರೆ ಯೇಸುವಿನ ಬರುವಿಕೆ ಇದೆ ಎಂಬುದಾಗಿ ಹೇಳಿ ಒಂದು ವದಂತಿ, ಒಂದು ರೂಮರ್. ಲೋಕ ನಾಶವಾಗಲಿದೆ, ಒಂದು ರೂಮರ್. ಅದನ್ನು ತಂದು ಅದನ್ನು ಮಾತಾಡಿದರು. ಸತ್ಯವೇದವನ್ನು ಗಮನಿಸದೇ ಇರುವವರು ಅದನ್ನು ನಂಬಿದರು. ಅದಕ್ಕೊಂದು ಪುಸ್ತಕವನ್ನು ಪ್ರಕಟಣೆ ಮಾಡಿ ಕೋಟಿಗಟ್ಟಲೆ, ಲಕ್ಷಗಟ್ಟಲೆ ಆ ಪುಸ್ತಕ ವ್ಯಾಪಾರವಾಯಿತು. ಜನಗಳು ಎದುರಿದರು. ಒಂದು ಒಳ್ಳೆ ಸೇವಕರು ನನ್ನ ಬಳಿ ಬಂದು ಕೇಳಿದರು, ಬ್ರದರ್ ನಿಮಗೆ ಗೊತ್ತಾ, ಈ ರೀತಿಯಾಗಿ ರಕ್ತ ಚಂದ್ರನು ಬರ್ತಾ ಇದೆಯಂತಲ್ಲ, ಬ್ಲಡ್ ಮೂನ್ ಬರ್ತಾ ಇದೆಯಂತಲ್ಲ, ಅದರೊಂದಿಗೆ ದೇವರ ಬರುವಿಕೆ ಬರುತ್ತಂತಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಅವ್ರು ಕೇಳಿದ್ರು. ನವೆಂಬರ್ 24ನೇ ತಾರೀಕು ನೀವು ಇರಲಿದ್ದೀರಾ, ನಾನು ಇರಲಿದ್ದೇನೆ. 23ನೇ ತಾರೀಕು ಏನು ನಡೆಯುತ್ತೆ ಅಂತ ನೋಡೋಣ ಅಂತ ಹೇಳಿದೆ. ಇಲ್ಲ ಇಲ್ಲ, ಆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ, ಈ ರೀತಿ ಇದೆಯಾ ನಿಜವಾಗ್ಲೂ ಅಂತ ಕೇಳಿದ್ರು ಅವರು. ಅಷ್ಟರ ಮಟ್ಟಿಗೆ ಭಯಪಡಿಸಿ ಇಟ್ಟಿದ್ದಾರೆ. ಚಂದ್ರನು ಕೆಂಪಾಗಿ ಮಾರ್ಪಡುವುದು ಎನ್ನುವುದು 4 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಒಂದು ಪ್ರಕೃತಿಯ ಕಾರ್ಯ. ನಾವು ಗಮನಿಸುವಾಗ ಎರಡನ್ನು ಸೇರಿಸಿ ಗಮನಿಸಬೇಕು. ಸತ್ಯವೇದ ಏನು ಹೇಳುತ್ತೆ ಅಂದರೆ, ಚಂದ್ರನು ರಕ್ತವಾಗಿ ಮಾರ್ಪಡುವುದು ಮಾತ್ರವಲ್ಲ, ಅದಕ್ಕಿಂತ ಮುಂಚೆ ಸೂರ್ಯನು ಕಪ್ಪಾಗುವನು ಎಂಬುದಾಗಿದೆ. ಸೂರ್ಯನು ಕತ್ತಲಾಗಿ ಮಾರ್ಪಟ್ಟು ಚಂದ್ರನು ರಕ್ತವಾಗಿ ಮಾರ್ಪಡಬೇಕು. ಎರಡು ಸೇರಿದ್ದೇ ಒಂದೇ ವಾಕ್ಯ. ಈಗ ಚಂದ್ರನು ಮಾತ್ರ ಕೆಂಪಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಭಯಪಟ್ಟು ತಕ್ಷಣ ಎಲ್ಲವನ್ನ ಮಾರ್ಬಿಡಬಾರ್ದು, ಎಲ್ಲವನ್ನ ಬಿಟ್ಬಿಡಬಾರ್ದು, ತಕ್ಷಣ ಹೊರಟ್ಬಿಡಬಾರ್ದು. ಬನ್ನಿ ನಾವು ನಿಮ್ಮನ್ನು ನೋಡ್ಕೋತೀನಿ ಎಂಬುದಾಗಿ ಹೇಳಿದ್ರೆ ಆ ರೀತಿಯೆಲ್ಲ ಎಲ್ಲೂ ಹೋಗಬೇಡಿ, ಹೊರಡಬೇಡಿರಿ. 2000 ವರ್ಷ ಆರಂಭವಾದಾಗ ಒಂದು ದೊಡ್ಡ ಒಂದು ಕಲಹ ಬಹಳ ಜನ ಯೋಚನೆ ಮಾಡಿದರು. ಏಕೆಂದರೆ ಬ್ಯಾಂಕ್ ಅಕೌಂಟ್ಗಳಲ್ಲಿ ಬೇರೆ ಲೆಕ್ಕವನ್ನೆಲ್ಲ ಇಡಬೇಕಾದರೆ 2000ವನ್ನು ಯಾವ ರೀತಿ ವಿಭಾಗ ಮಾಡುವುದು? 1999 ಅಂದರೆ 99 ಅಂತ ನಾವು ಹಾಕ್ತೀವಿ. ಅದರ ಹಿಂದೆ ಇರುವಂತಹ ವರ್ಷಗಳನ್ನು ನಾವು ಹೇಳಬೇಕಾದ್ರೆ 98 ಆ ರೀತಿಯಾಗಿ ಹೇಳ್ತೀವಿ, 97 ಅಂತ ಹೇಳ್ತೀವಿ. ಆದರೆ 2000ವನ್ನು ಯಾವ ರೀತಿ ಹೇಳುವುದು ನಾವು? 200 ಅಂತ ಹೇಳೋದ? ಆ ರೀತಿಯಾಗಿ ಈ ಕಂಪ್ಯೂಟರ್ನಲ್ಲಿ ಅದನ್ನು ಲೆಕ್ಕವನ್ನು ಇಟ್ಟಿದ್ದೀವಲ್ಲ, ಏನಾಗುತ್ತೆ ಗೊತ್ತಿಲ್ವಲ್ಲ ಎಂಬುದಾಗಿ ಒಂದು ಗ್ರೂಪ್ ಭಯಪಟ್ಟರು. ಮತ್ತೊಂದು ಗ್ರೂಪು ಅಮೆರಿಕದಲ್ಲಿರುವಂತಹ ಮಾಯಾ ಧರ್ಮ ಎನ್ನುವಂತಹ ಮಾಯನ್ ರಿಲಿಜಿಯನ್ ಎಂಬುದಾಗಿ ಒಂದಿದೆ. ಅದು ಅಮೆರಿಕನರ ಒಂದು ಪುರಾತನ ಧರ್ಮ ಎಂಬುದಾಗಿರುವಂತಹ ಅಸ್ಟೆಕ್ನ ಒಂದು ಧರ್ಮ. ಅವರು ಸೂರ್ಯ ಗಡಿಯಾರನ ಇಟ್ಕೊಂಡಿರ್ತಾರೆ.
ಆ ಸೂರ್ಯ ಗಡಿಯಾರವನ್ನು ಅವರು ಇಟ್ಟು ಯಾವ ಯಾವ ವರ್ಷ ನಡೆಯುತ್ತೆ ಎಂಬುದಾಗಿ ಬಹಳ ಪ್ರಿಡಿಕ್ಷನ್ಸ್ ಹೇಳುವಂಥದ್ದು ಅವರ ಒಂದು ವಾಡಿಕೆಯಲ್ಲಿ ಒಂದಾಗಿದೆ. ಜ್ಯೋತಿಷ್ಯ ಹೇಳುವ ರೀತಿಯಲ್ಲಿ ನೋಡುವುದಾದರೆ ಒಂದು ದೊಡ್ಡ ಕಾರ್ವಿಂಗ್ ಅನ್ನ ಮಾಡಿ ಬಹಳ ಗೊಂಬೆಗಳು ಹಳೆಯ ಕಾಲದ ಅಕ್ಷರಗಳನ್ನಿಟ್ಟು ಒಂದು ದೊಡ್ಡ ಒಂದು ಚಕ್ರಾಕಾರ ಇರುತ್ತೆ. ಅದರ ನಡುವೆ ಸೂರ್ಯ ಗಡಿಯಾರ ಇರುತ್ತದೆ. ಅದರ ನೆರಳು ಅದರಲ್ಲಿ ಬೀಳ್ತಾನೆ ಇರುತ್ತೆ. ಪ್ರತಿ ವರ್ಷ ಆ ನೆಲದ ಮೇಲೆ ಆ ನೆರಳಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಅದನ್ನಿಟ್ಟು ಆ ವರ್ಷವನ್ನು ಲೆಕ್ಕ ಹಾಕ್ತಾರೆ. ಅವರ ಲೆಕ್ಕ ಪ್ರಕಾರ 2000 ವರ್ಷದವರೆಗೂ ತೋರಿಸುತ್ತೆ, ಆದಮೇಲೆ ತೋರಿಸ್ತಾ ಇಲ್ಲ. ಇವೆಲ್ಲವನ್ನ ತಿಳಿದುಕೊಂಡು ಸೌತ್ ಕೊರಿಯಾದಲ್ಲಿರುವಂತಹ ಒಂದು ಸಭೆ 2000 ವರ್ಷದಲ್ಲಿಯೇ ಯೇಸು ಬರಲಿದ್ದಾರೆ. 1999ನೇ ವರ್ಷ ಡಿಸೆಂಬರ್ ತಿಂಗಳು 31ನೇ ತಾರೀಕು ರಾತ್ರಿಯಲ್ಲಿ ನಾವೆಲ್ಲರೂ ವಿಶೇಷವಾಗಿ ಆರಾಧನೆ ಮಾಡಲಿದ್ದೇವೆ. ಅವತ್ತು ರಾತ್ರಿ 12 ಗಂಟೆಗೆ ಯೇಸು ಬರಲಿದ್ದಾರೆ. ಏಕೆಂದರೆ ಅದರ ನಂತರ ಚರಿತ್ರೆನೇ ಇಲ್ಲ, ಯೇಸು ಬರಲಿದ್ದಾರೆ ಆ ರೀತಿಯಾಗಿ ಹೇಳಿದರು. ದೊಡ್ಡ ಗುಂಪು ಅಲೆಯಲೆಯಾಗಿ ಬರ್ತಾ ಇದ್ದಾರೆ. ಒಂದು ಕಡೆ ಪ್ರೆಸ್ ರಿಪೋರ್ಟರ್ಸ್, ನೀವು ಹಳೆಯ ವಿಡಿಯೋಗಳನ್ನ ನೋಡುವುದಾದರೆ ಇರುತ್ತದೋ, ಬಹಳ ಜನಗಳು ಎಲ್ಲರೂ ಬಂದು ಅಲ್ಲಿ ಕಾದಿದ್ದಾರೆ. ಯೇಸು ಬಂದು ನಮ್ಮನ್ನು ಜೀವಂತವಾಗಿ ಕರೆದೊಯ್ಯಲಿದ್ದಾರೆ. 2000 ವರ್ಷದ ನಂತರ ಯಾವ ಪ್ರಿಡಿಕ್ಷನ್ ಕೂಡ ಇಲ್ಲ ಅಲ್ಲಿ. 2000 ವರ್ಷದ ಮೇಲೆ ಅದನ್ನು ನಾವು ನಡೆಸಿಕೊಂಡು ಹೋಗುವುದಕ್ಕೆ ದಾರಿನೇ ಇಲ್ಲ ಇವರಾಗಿ ಭಾವಿಸಿದರು. ಹಾಗೆ ಎಲ್ಲ ಕಾದಿದ್ದು ರಾತ್ರಿ 10 ಗಂಟೆಗೆ 11 ಗಂಟೆಗೆ ಜನಗಳು ಅಲ್ಲಿ ಕಾಯ್ತಾ ಇದ್ದಾರೆ. ಕಾದಿದ್ರು. ಅಲ್ಲಿ ಏನು ನಡೆಯಿತು ಅಂತ ನೀವು ಖಂಡಿತವಾಗಿ ಕೇಳೋದಿಲ್ಲ. ಇವತ್ತು 2025ನೇ ವರ್ಷವನ್ನು ದಾಟಿ 26ವರೆಗೂ ಬಂದಿದ್ದೇವೆ. ಹಾಗಾದರೆ ವದಂತಿಗಳನ್ನು ಹರಡಿಸುವವರು ಇದ್ದಾರೆ. ಕರ್ತನ ವಾಕ್ಯವನ್ನಿಟ್ಟು ವದಂತಿಗಳು. ಕೆಲವು ಸುದ್ದಿಗಳನ್ನು ನೀವು ನೋಡುವುದಾದರೆ, ದಿಢೀರಂತ ಇಸ್ರೇಲ್ನಲ್ಲಿ ಯುದ್ಧ ಬಂದ ಕೂಡಲೇ ಒಂದು ಆತುರ, ಒಂದು ಸುದ್ದಿ ಅಷ್ಟೇ, ಲೋಕ ನಾಶವಾಗಲಿದೆ, ಯೇಸು ಬಾಗಿಲವರೆಗೂ ಬಂದಿದ್ದಾರೆ, ನೋಡಿದೆ ಎಂಬುದಾಗಿ ಆ ರೀತಿಯಾಗಿ ಹೇಳ್ತಾರೆ. ಈ ವದಂತಿಗಳನ್ನು ನಾವು ಯಾಕೆ ನಂಬ್ತೀವಿ ಗೊತ್ತಾ? ನಮಗೆ ಸತ್ಯವೇದದ ಬಗ್ಗೆ ಏನೂ ಗೊತ್ತಿಲ್ಲ. ಅಮೆರಿಕದಲ್ಲಿ ಇವಾಗ ಒಂದು ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ಬಹಳ ಮಂದಿ ವದಂತಿ, ಇವರು ಕಡೆಯ ಕಾಲದಲ್ಲಿ ದೇವರು ಕಳುಹಿಸಿದಂಥ ಮೆಸ್ಸಿಯನ್ನು, ಅಮೆರಿಕದ ಪ್ರೆಸಿಡೆಂಟ್ ಬಂದು ದೇವರಿಂದ ಎಬ್ಬಿಸಲ್ಪಟ್ಟವರು, ದೇವರಿಂದ ಉಪಯೋಗಿಸಲ್ಪಡುವಂತಹ ಒಬ್ಬ ವ್ಯಕ್ತಿ, ಒಂದು ಉಪಕರಣ, ದೇವರು ತನ್ನ ದೂತನನ್ನು ಕಳುಹಿಸುತ್ತಿದ್ದಾರೆ. ಮತ್ತೊಬ್ಬರು ಹೇಳಿದ ಹೆಸರು ನೋಡಿದ್ರ, ಟ್ರಂಪ್. ಹಾಗಾದರೆ ಒಂದು ಕಡೆಯ ಕಾಲದ ಒಂದು ತುತ್ತೂರಿ, ಎಷ್ಟೊಂದು ಬಿಲ್ಡಪ್ಪು. ನನ್ನ ಬಳಿ ಹೇಳಿದ್ರು, ನಾನು ಕೇಳಿದೆ, ಏನು ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ಹೌದು ನಿಜಾನೇ ಎಂಬುದಾಗಿ ಹೇಳಿದರು. ಇದೆಲ್ಲ ವದಂತಿಗಳು. ಯಾಕೆ ಈ ವದಂತಿಗಳನ್ನು ನಂಬುತ್ತಾರೆ ಜನಗಳು ಅಂದರೆ, ಅವರಿಗೆ ಬೈಬಲ್ ಸರಿಯಾಗಿ ಓದಕ್ಕೆ ಬರಲ್ಲ. ಯೇಸುವಿನ ಬರುವಿಕೆಗೆ ಮುಂಚಿತವಾಗಿ ಇನ್ನೂ ನಡೆಯಬೇಕಾಗಿರುವ ಹಲವು ಕಾರ್ಯಗಳು ಉಂಟು. ಕರ್ತನು ಅವೆಲ್ಲವನ್ನ ಸ್ಕಿಪ್ ಮಾಡಿ ದಿಢೀರೆಂಬುದಾಗಿ ಚಂದ್ರನ ರಕ್ತವಾಯಿತು ಎಂದ ಕೂಡಲೇ ಸರಣ ಹೋಗೋಣ ಅಂತ ಅವರು ಬರೋದಿಲ್ಲ. ಆ ವಾಕ್ಯ ನಮಗೆ ಗೊತ್ತಿಲ್ಲ ಇನ್ನೂ ಏನೆಲ್ಲ ನಡೆಯಬೇಕು ಎಂಬುದಾಗಿ. ಅನಂತರ ನಡೆಯಬೇಕಾಗಿರುವಂತಹ ಏನು ನಡೆಯುತ್ತದೆ ಎನ್ನುವಂತಹ ಪಟ್ಟಿ ಸತ್ಯವೇದದಲ್ಲಿ ಇದೆ. ಈಗ ಏನು ನಡಿಬೇಕು, ಅನಂತರ ಏನು ನಡಿಬೇಕು, ಅಂತ್ಯಕ್ರಿಸ್ತನು ಬರಬೇಕು, ಅವನು ಎಷ್ಟು ದಿನ ಆಳ್ವಿಕೆ ಮಾಡಬೇಕು, ಅದರ ನಂತರ ಇವೆಲ್ಲ ಇದೆ, ಬಹಳ ವಿಷಯ ಇದೆ. ಇವೆಲ್ಲ ಇಲ್ಲದೆ ಇದನ್ನು ಸ್ಕಿಪ್ ಅಪ್ ಮಾಡಿ ಯೇಸು ಬರೋದಿಲ್ಲ. ಹಾಗಾದರೆ ದಿಢೀರೆಂಬುದಾಗಿ ಏನಾದರೂ ಒಂದು ಹೊಸ ಸಂದರ್ಭವನ್ನು ನೋಡಬೇಕಾದ್ರೆ ಯಾವುದಾದ್ರೂ ಒಂದು ವಾಕ್ಯವನ್ನು ತೆಗೆದು ಜನಗಳನ್ನು ಇದುವೇ ಎಂಬುದಾಗಿ ನಂಬಿಸಿ ಅದರ ನಂತರ ಅದಕ್ಕೆ ಹೆಸರು ವದಂತಿ. ಇದೆಲ್ಲ ಆತ್ಮಿಕವಾಗಿರುವ ವದಂತಿಗಳು, ರೂಮರ್ಸ್. ಇವುಗಳಲ್ಲಿ ನೀವು ಗಮನವಾಗಿರಬೇಕು. ಇದನ್ನು ಯಾವ ರೀತಿ ಕಂಡುಹಿಡಿಯುವುದು ಅಂತ ನೋಡುವುದಾದರೆ, ಕರ್ತನ ವಾಕ್ಯದಲ್ಲಿ ಅಭ್ಯಾಸವೂ ಪರಿಚಯವೂ ಇರಬೇಕು ನಿಮಗೆ. ಇಲ್ಲದಿದ್ದರೆ ಹೇಳಲ್ಪಡುವಂತೆ ಎಲ್ಲವನ್ನೂ ನಂಬುತ್ತೀರಾ? ವಾಕ್ಯದಲ್ಲಿ ಕರ್ತನು ನಂತರ ಹೇಳುವಂಥ ಅವರ ಯೋಜನೆ ಏನಿದೆ ನಮಗೆ ಗೊತ್ತಾಗಬೇಕು. ಆ ವಾಕ್ಯದಲ್ಲಿ ಇಲ್ಲದಿರುವಂತಹ ಒಂದು ಕಾರ್ಯವನ್ನು, ವದಂತಿಯಾಗಿ ಹೇಳುವಂತಹ ಕಾರ್ಯವನ್ನು ನಂಬಿ ಹೊರಟು ಹೋಗಬೇಡಿರಿ, ಆ ರೀತಿ ಹೊರಡಬೇಡಿರಿ. ಅದು ಹೇಳಲ್ಪಡುವಂಥ ಕಾರ್ಯ. ಕಡೆಯ ಕಾಲದಲ್ಲಿ ಹೇರಳವಾದ ವದಂತಿಗಳು ಹೀಗೆ ಹೊರಡುತ್ತದೆ. ಮತ್ತಾಯ 24:5 ಹೇಳ್ತಾರೆ, ಆ ದಿನಗಳಲ್ಲಿ ಅನೇಕರು ನನ್ನ ಹೆಸರಿನಲ್ಲಿ ಅವರು ನಾನೇ ಕ್ರಿಸ್ತನು ಎಂಬುದಾಗಿ ಹೇಳುವರು. ಅದು ಒಂದು ವದಂತಿ. ಕ್ರಿಸ್ತನು ಇಲ್ಲಿದ್ದಾರೆ ಅಲ್ಲಿದ್ದಾರೆ ಎನ್ನುವುದು ಒಂದು ಗುಂಪು. ಮತ್ತೊಬ್ಬರು ಯಾಕೆ ಅಲ್ಲೆಲ್ಲ ಹೋಗ್ತಾ ಇದ್ದೀರಾ, ನಾನೇ ಕ್ರಿಸ್ತನು, ಆ ರೀತಿ ಹೇಳ್ತಾರೆ. ರೂಮರ್ಸ್. ಕಡೆಯ ದಿನಗಳಲ್ಲಿ ನಡೆಯುವಂತಹ ಕಾರ್ಯಗಳ ಕುರಿತಾಗಿ ರೂಮರ್ಸ್ ಕೂಡ ಇದೆ, ಸತ್ಯವೂ ಇದೆ. ಅದನ್ನು ಕಂಡುಹಿಡಿಯುವುದು ನೀವೇ ಕಂಡುಹಿಡಿಯಬೇಕು. ಯಾವುದಾದ್ರೂ ಒಂದು ಸಂಭವ ಒಂಥರ ನಡೆಯುವುದಾದರೆ, ಈಗೋ ಯೇಸು ಬಂದಿದ್ದಾರೆ, ಅಷ್ಟೇ ಮುಗಿತು ಇಷ್ಟಕ್ಕೆ ಎಂಬುದಾಗಿ ಹೇಳುವುದೆಲ್ಲ ನಿಮ್ಮ ಗಮನವನ್ನು ತಿರುಗಿಸುವುದಕ್ಕೋ ವ್ಯೂಸ್ ಪಡೆಯುವುದಕ್ಕೋ. ಹಾಗಾದರೆ ಈ ವದಂತಿಗಳು ಸಂಚರಿಸುವ ಕಾಲದಲ್ಲಿ ನೀವು ತಪ್ಪಿಸಿಕೊಳ್ಳಬೇಕೆಂದರೆ ಕರ್ತನ ವಾಕ್ಯದಲ್ಲಿ ನೀವು ಸ್ಪಷ್ಟವಾಗಿರಬೇಕು. ಒಂದೇ ಒಂದು ಕಾರ್ಯವನ್ನು ವೇಗವಾಗಿ ಹೇಳಿ ಮುಗಿಸ್ತೀನಿ. ಕಡೆಯ ದಿನಗಳಲ್ಲಿ ಆತ್ಮಗಳ ಕುರಿತಾಗಿ ಗಮನವುಳ್ಳವರಾಗಿರಿ.
ಕಡೆಯ ದಿನದಲ್ಲಿ ದೇವರ ಮಕ್ಕಳು ಆತ್ಮಗಳಿದೆ ನೋಡಿ, ದುಷ್ಟ ಆತ್ಮಗಳು, ಅದು ಕ್ರಿಯೆ ಮಾಡುವಂತಹ ಕಾಲ. ಇದರಲ್ಲಿ ಬಹಳ ಗಮನವಾಗಿ ನೀವು ನಡೆದುಕೊಳ್ಳಬೇಕು. 1 ಯೋಹನ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯವು ಹೇಳುತ್ತದೆ, ಪ್ರಿಯರಾದವರೇ, ಲೋಕದ ಅನೇಕ ಸುಳ್ಳು ಪ್ರವಾದಿಗಳು ಉದ್ಭವವಾಗಿರುವುದರಿಂದ ನೀವು ಎಲ್ಲ ಆತ್ಮಗಳನ್ನು ನಂಬದೆ ಆ ಆತ್ಮಗಳು ದೇವರಿಂದ ಉಂಟಾದವುಗಳೋ ಎಂಬುದಾಗಿ ಪರಿಶೋಧಿಸಿ ನೋಡಿರಿ. ಹಾಗಾದರೆ ಈ ದಿನದಲ್ಲಿ ನೀವು ನೋಡುವುದಾದರೆ ಬಹಳ ಸ್ಥಳಗಳಲ್ಲಿ ಅಭಿಷೇಕ ಎನ್ನುವ ಹೆಸರಲ್ಲಿ ಕೂಡ ದುಷ್ಟ ಆತ್ಮಗಳು ಹೇರಳವಾಗಿ ಎಳೆಯುವುದನ್ನು ನೋಡ್ತಾ ಇದ್ದೀವಿ. ನಾವು ನಡೆಸುವಂತಹ ಕೂಟದಲ್ಲೇ ನೋಡಿದ್ದೇವೆ. ಕೆಲವೊಂದು ಕಡೆ ಹೋಗಬೇಕಾದ್ರೆ ನಡೆಯುವಂತಹ ಕೂಟಗಳಲ್ಲಿ ನೋಡಿದ್ದೇನೆ. ಪರಿಶುದ್ಧಾತ್ಮನ ಹಾಗೆ ಕಾಣಿಸುತ್ತೆ ಹೊರಗಿಂದ. ಹಾಗೆ ಅವರು ಅನ್ಯ ಭಾಷೆಯನ್ನು ಮಾತಾಡಿ ಕೆಳಗೆ ಬಿದ್ದು ಅವರು ಉರುಳಾಡಿ ದೇವರ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ ದರ್ಶನವನ್ನು ಕೂಡ ಹೇಳಿ, ಆದರೆ ಜೀವನದಲ್ಲಿ ಗಮನಿಸಿ ನೋಡುವುದಾದರೆ ಫಲಗಳು ಏನೂ ಇರುವುದಿಲ್ಲ. ಹಾಗಾದರೆ ಒಂದು ದುಷ್ಟ ಆತ್ಮ ದೇವರ ಆತ್ಮದ ಹಾಗೆ ತನ್ನನ್ನು ತೋರ್ಪಡಿಸಿಕೊಂಡು ಕರ್ತನ ಜನಗಳ ನಡುವೆ ಕ್ರಿಯೆ ಮಾಡುವುದಕ್ಕೋಸ್ಕರವಾಗಿ ಇಳಿದಿದೆ. ಒಂದು ಆತ್ಮವಲ್ಲ, ಒಂದು ದೊಡ್ಡ ಗುಂಪೆ ಕೆಳಗೆ ಇಳಿದಿದೆ. ಹಾಗಾದರೆ ಇವುಗಳನ್ನು ನೀವು ಗುರುತು ಹಿಡಿಯಬೇಕು. ಕಡೆಯ ದಿನಗಳಲ್ಲಿ ಹೊರಗಿರುವಂತಹ ಆತ್ಮಗಳು ಬೇರೆ, ಅಂತ್ಯಕ್ರಿಸ್ತನ ಆತ್ಮ, ಅಧಿಕಾರದಲ್ಲಿರುವಂತಹ ಆತ್ಮ, ಅಂಧಕಾರದ ಕ್ರಿಯೆಗಳಲ್ಲಿರುವಂತಹ ಆತ್ಮ, ಅದು ಬೇರೆ. ಆದರೆ ನಾವು ಚಿಂತಿಸಬೇಕಾಗಿರುವಂಥ ದುರಾತ್ಮಗಳು ಬೆಳಕಿನ ದೂತನ ಆತ್ಮ, ಬೆಳಕಿನ ದೂತನ ವೇಷವನ್ನು ಧರಿಸಿರುವಂತಹ ದುರಾತ್ಮಗಳ ಆತ್ಮ. ಹಾಗಾದರೆ ಬೆಳಕಲ್ಲಿರುವಂತಹ ಆತ್ಮಗಳು ಹೆಂಗೆ ಮಾಡುತ್ತೋ ಅದೇ ಥರ ಅದು ಕ್ರಿಯೆ ಮಾಡುತ್ತೆ. ಅನ್ಯ ಭಾಷೆ ಮಾತಾಡುತ್ತೆ, ಹೀಲಿಂಗ್ ಮಾಡುತ್ತೆ, ಸೇವೆ ಕೂಡ ಮಾಡುತ್ತೆ. ಸೇವಕನಾಗಿ ಕೂಡ ಮಾರ್ಪಡಿಸುತ್ತೆ ಆ ಅಭಿಷೇಕ. ಆದರೆ ನೋಡುವುದಾದರೆ ಅವರು ವೇದಿಕೆಯಲ್ಲಿ ನಿಂತ್ಕೋತಾರೆ, ಮಾತಾಡ್ತಾರೆ. ಆದರೆ ಅವರು ಮಾತಾಡುವಂಥ ಮಾತುಗಳು, ಅವರು ನಡೆಸಲ್ಪಡುವಂತಹ ಆ ನಡವಳಿಕೆಗಳು, ಅವರ ಜೀವನದಲ್ಲಿ ಕಾಣಲ್ಪಡುವಂತಹ ಫಲಗಳು ಅವರು ಯಾರು ಎನ್ನುವುದನ್ನು ತೋರಿಸಿಕೊಡುತ್ತದೆ. ಆ ಅದ್ಭುತಗಳು ಕ್ರಿಸ್ತನ ಬಳಿಯಿಂದ ನಮ್ಮನ್ನು ಮುನ್ನಡೆಸದೆ ಬರೀ ಅದ್ಭುತಗಳ ಬಳಿ ನಮ್ಮನ್ನು ಮುನ್ನಡೆಸುತ್ತಾ ಇರುತ್ತೆ, ಅಥವಾ ಅದ್ಭುತ ಮಾಡುವಂತಹ ಮನುಷ್ಯರ ಬಳಿ ನಮ್ಮನ್ನು ಮುನ್ನಡೆಸುತ್ತೆ. ಹಾಗಾದರೆ ಕಡೆಯ ದಿನಗಳಲ್ಲಿ ನಾವು ಗಮನವಾಗಿರಬೇಕಾಗಿರುವುದು, ಎಲ್ಲ ಆತ್ಮಗಳನ್ನು ನೀವು ನಂಬದೆ ಅದು ಕ್ರಿಸ್ತನಿಂದ ಉಂಟಾದದ್ದು, ಕರ್ತನ ಆತ್ಮವೇ ಎನ್ನುವಂಥದ್ದರಲ್ಲಿ ಗಮನವಾಗಿರಬೇಕು. ನಾನು ಹೇಳುವಂಥ ಈ ಆತ್ಮ ಹೊರ ಪ್ರಪಂಚದಲ್ಲಿರುವಂತಹ ಆತ್ಮಗಳ ಕುರಿತಾಗಲ್ಲ. ಅದು ಒಂದು ಕಡೆ ನೀವು ನೋಡೋದಾದರೆ ದೆವ್ವ ಹಿಡಿತು ಅಂತ ಹೇಳ್ತಾರೆ, ಕೈ ತಿರುಚುತ್ತೆ ಅಂತ ಹೇಳ್ತಾ ಅದು ಬೇರೆ. ಇದು ವಂಚಿಸುವ ಆತ್ಮ ದೇವರ ಮಕ್ಕಳೊಂದಿಗೆ ಇರುತ್ತದೆ, ಸಭೆಗಳ ಒಳಗೆ ಅದು ತಿರುಗಾಡುತ್ತದೆ, ಕರ್ತನ ಜನಗಳ ನಡುವೆ ಇರುವಂತಹ ಕೂಟದಲ್ಲಿ ಕ್ರಿಯೆ ಮಾಡುತ್ತದೆ. ದೇವ ಜನಗಳು ಎಲ್ಲಿದ್ದಾರೋ ಅಲ್ಲೇ ಅದು ನಿಲ್ಲುತ್ತದೆ, ಅದಕ್ಕೆ ಹೊರಗೆ ಯಾವ ಕೆಲಸವೂ ಇಲ್ಲ. ಕರ್ತನ ಮಕ್ಕಳ ನಡುವೆ ದೇವರ ಆತ್ಮದ ಹಾಗೆ ತನ್ನ ತೋರ್ಪಡಿಸಿಕೊಂಡು ಹಲವರು ಅಭಿಷೇಕವನ್ನು ಕೂಡ ಹೊಂದುತ್ತಾರೆ, ಹಲವರು ಆತ್ಮದಲ್ಲಿ ಹಿಡಿಯಲ್ಪಡುತ್ತಾರೆ. ಇದೆಲ್ಲ ಅಲ್ಲಿ ಬಹು ಜನಗಳ ನಡುವೆ, ಕರ್ತನ ಮಕ್ಕಳ ನಡುವೆ ನಡೆಯುವುದನ್ನು ನೋಡುತ್ತೇವೆ. ಈ ಅಭಿಷೇಕವನ್ನು ಹೊಂದಿದ ಕೆಲವರು ಸತ್ಯವೇದ ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅವರು ಸೇವಕರು ಎನ್ನುವಂತಹ ಒಂದು ದೃಷ್ಟಿಯಲ್ಲಿ ಎದ್ದೇಳ್ತಾರೆ. ಜನಗಳು ಬಹಳ ಹಿಂಬಾಲಿಸುವುದಕ್ಕೆ ಮುಂದಾಗ್ತಾರೆ. ವೇದಿಕೆಯಲ್ಲಿ ಜನಗಳನ್ನು ಕೆಳಗೆ ಬಿಡಿಸುವುದು, ತಳ್ಳುವಂಥದ್ದು, ಇದೆಲ್ಲ ಯಾಕೆ ಅಂತ ಯೋಚನೆ ಮಾಡಿ ನೋಡಿದ್ರೆ, ಅವರು ತಮ್ಮನ್ನು ಪ್ರಬಲಪಡಿಸಿಕೊಳ್ಳುವುದಕ್ಕೆ. ಒಂದು ಚೇರ್ ತಂದು ಹಾಕಿ, ಚೇರಲ್ಲಿ ಧೈರ್ಯವಿದ್ದರೆ ಕೂತ್ಕೊಂಡು ನೋಡೋಣ, ಪವಿತ್ರಾತ್ಮನು ತೆಗೆದು ಬಿಸಾಕುತ್ತಾರೆ. ದೇವರಾತ್ಮನು ತೆಗೆದು ಹಾಕುವುದರ ಮುಖಾಂತರ ನಮಗೇನು ಹೇಳಲು ಬರುತ್ತಾರೆ ಅವರು? ಈ ಚೇರ್ನಲ್ಲಿ ಕುಳಿತು ನೋಡ್ರಿ, ನಾನು ಕುಳಿತಿರುವಂತಹ ಚೇರೊಬ್ಬರು ಒಂದು ವಿಡಿಯೋ ನೋಡಿದೆ. ಹಾಗಾದರೆ ಭಯಪಟ್ಟೆ ಬರ್ತಾ ಇದ್ದರೆ ಒಬ್ಬರು ಬಂದು ಕುಳಿತ ಕೂಡಲೇ ಒಂದು ಹೈ ವೋಲ್ಟೇಜ್ ಪವರ್ ಹೊಡೆದ್ರೆ ಹೆಂಗಿರುತ್ತೆ ಆ ರೀತಿ ಅವರು ಬೀಳ್ತಾರೆ. ಒಂದು ತಾಯಿ ಬಂದು ಕೂತ್ಕೋತಾರೆ, ಅವರು ಎತ್ತು ಬಿಸಾಡುತ್ತಾರೆ ಅಲ್ಲಿ. ಸರಿ, ಇದರ ಮೂಲಕ ಆ ದೇವರ ಆತ್ಮನು ನಿಮಗೆ ಏನು ಹೇಳಲು ಬಯಸುತ್ತಾರೆ? ನಾನು ಕುಳಿತುಕೊಳ್ಳುವಂಥ ಚೂರನ್ನು ಕೂತ್ಕೊಂಡ್ರೆ ನಾನು ತುಳಿದು ತಳ್ತೀನಿ ಅಂತ ಹೇಳಕ್ಕೆ ಬರ್ತಾ ಇದ್ದಾರೆ. ಏನು ಹೇಳಕ್ಕೆ ಬರ್ತಾ ಇದ್ದಾರೆ? ದೇವರಾತ್ಮನು ನಿಮಗೆ ಏನು ಹೇಳಲು ಬರ್ತಾ ಇದ್ದಾರೆ? ನನ್ನ ಶರ್ಟನ್ನು ತೆಗೆದು ತುಂಬಿಸಿ ಅಂತ ಹೊಡೆದರೆ ತಕ್ಷಣ ಎಲ್ಲರೂ ಹಾಗೆ ವೇದಿಕೆಯಿಂದ ಕೆಳಗೆ ಬೀಳ್ತಾರೆ, ಓ ಅಂತ ಕಿರ್ಚಿ ಬೀಳ್ತಾರೆ. ಸರಿ, ಬೀಳಲಿ. ಈ ಬಿಡುವುದನ್ನಿಟ್ಟು ದೇವರು ನಿಮಗೆ ಏನು ಹೇಳಕ್ಕೆ ಬರ್ತಾ ಇದ್ದಾರೆ? ನೀವು ನನ್ನ ಬಳಿ ಮಾತ್ರ ಆಟ ಆಡಿದ್ರೆ ಈ ಸೇವಕನ ಬಳಿಯಲ್ಲಿ ಹೈ ವೋಲ್ಟೇಜ್ ಅಭಿಷೇಕವನ್ನು ಕೊಟ್ಟಿದ್ದೇನೆ, ಅಷ್ಟೇ ಕೆಳಗೆ ಬಿದ್ದೋಗ್ತೀರಾ. ಏನು ಹೇಳಕ್ಕೆ ಬರ್ತಾ ಇದ್ದಾರೆ? ಆ ಆತ್ಮನ ಏನು ಮಾಡ್ತಾರಂತೆ? ಜನಗಳನ್ನು ತಳ್ಳುವಂಥದ್ದ? ಅವರ ಜೀವನದ ಬಗ್ಗೆ ಚಿಂತೆ ಇಲ್ವಾ ಅವರಿಗೆ? ಬರೀ ಏನು ಮಾತಾಡೋದಿಲ್ವಾ? ಇಷ್ಟೇನಾ? ಕೂಟದಲ್ಲಿ ಆರಂಭದ ಕೊನೆಯವರೆಗೂ ಇಷ್ಟೇನಾ ಅಲ್ಲಿ? ಇದರಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದಾರೆ? ಲೋಕಕ್ಕೆ ಯಾವ ಸತ್ಯವನ್ನು ಆ ದೇವರಾತ್ಮನು ಹೇಳಕ್ಕೆ ಬರ್ತಾ ಇದ್ದಾರೆ? ಆ ಚೇರಲ್ಲಿ ಕುಳಿದ್ರೆ ತಳ್ತೀನಿ ಅಂತ ಹೇಳ್ತಾ ಇದ್ದಾರಾ? ಖರ್ಚಿಫ್ ತೆಗೆದು ಬೀಸಿದ್ರೆ
ಆ ಸ್ಥಳದಲ್ಲಿರುವವರು ಕೆಳಗೆ ತಳ್ತೀನಿ ಎಂಬುದಾಗಿ ಹೇಳಕ್ಕೆ ಬರ್ತಾರೆ. ಏನು ಹೇಳಕ್ಕೆ ಬರ್ತಾ ಇದ್ದಾರೆ? ಅದರಲ್ಲಿ ಆ ಕೂಟಗಳಲ್ಲಿ ಅದಕ್ಕೆ ಯಾವ ಒಂದು ಉತ್ತರಗಳು ಇಲ್ಲ ಅಲ್ಲಿ. ಹಾಗಾದರೆ ಇವುಗಳು ಬರೀ ಒಂದು ಆತ್ಮಿಕ ಕಾರ್ಯವಾಗಿ, ಒಂದು ಆತ್ಮಿಕ ಕಾರ್ಯದ ರೀತಿಯಲ್ಲಿ ತೋರಿಸಿ, ಬೇರೆ ರೀತಿಯ ಆತ್ಮಗಳ ಮುಖಾಂತರವಾಗಿ ಅವುಗಳು ನೆರವೇರಿಸಲ್ಪಡ್ತಾ ಇವೆ. ಪರಿಶುದ್ಧ ಆತ್ಮನು ನಿಮ್ಮ ಆತ್ಮಿಕ ಜೀವನದ ಬಗ್ಗೆ ಚಿಂತಿಸುವವರು. ಅವರು ಬರುವಾಗ ನಿಮ್ಮನ್ನು ಸಕಲ ಸತ್ಯತೆಯಲ್ಲಿ ಮುನ್ನಡೆಸಬೇಕು. ಅವರು ನೀತಿಯ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಖಂಡಿಸಿ ಬೋಧಿಸಬೇಕು. ಅದಕ್ಕೆ ತಾನೇ ಅಭಿಷೇಕ. ಹಾಗಾದರೆ ಸುಮ್ಮನೆ ನಮಗೆ ಒಂದು ಪರ್ಫಾರ್ಮೆನ್ಸ್ ತೋರಿಸುವಂತಹ ದೇವರಾತ್ಮನು ಇದರ ಮುಖಾಂತರವಾಗಿ ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಲೋಕಕ್ಕೆ? ಆ ಪ್ರಶ್ನೆಗೆ ನಮಗೆ ಉತ್ತರ ಇಲ್ಲ. ಆದ್ದರಿಂದ ನೀವೆಲ್ಲ ಆತ್ಮಗಳನ್ನು ನಂಬದೆ, ಎಲ್ಲ ಆತ್ಮಗಳು ಇವೆಲ್ಲ ಪರಿಶುದ್ಧಾತ್ಮನ ಎಂಬುದಾಗಿ ನಂಬಿ ಯಾಮಾರಿ ಹೋಗದೆ, ಅದು ದೇವರಿಂದ ಉಂಟಾದದ್ದ, ದೇವರ ಬಳಿಯಲ್ಲಿ ನಮ್ಮನ್ನು ನಡೆಸುತ್ತದ, ನನ್ನ ನಿತ್ಯ ಜೀವಿತದ ಕುರಿತಾಗಿ ಅದು ಚಿಂತಿಸುತ್ತದೆ ಎಂಬುದಾಗಿ ಪರಿಶೋಧಿಸಿ ನೋಡಿ ತಿಳಿದುಕೊಳ್ಳಬೇಕು. ಹಾಗಾದರೆ ಕಡೆಯ ಕಾಲದಲ್ಲಿ ನೀವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಸತ್ಯವೇದ ನಮಗೆ ಹೇಳಬೇಕಾದ್ರೆ ನಾವು ಆಗಾಗ ಹೇಳ್ತೀವಿ, ಕಡೆಯ ದಿನಗಳಲ್ಲಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾವು ಹೇಳ್ತೀವಿ. ಇವೆಲ್ಲವುಗಳಿಗೆ ನೀವು ತಪ್ಪಿಸಿಕೊಂಡು ಮನುಷ್ಯ ಕುಮಾರನು ಬರಬೇಕಾದರೆ ಅವರ ಮುಂದೆ ನಿಲ್ಲುವುದಕ್ಕೆ ಪೂರ್ಣ ಶಕ್ತರಾಗುವಂತೆ, ಅಂದರೆ ಸಿದ್ಧತೆ, ಮತ್ತೊಂದು ಕಡೆ ಆಪತ್ತುಗಳಿಂದ ಕಾಪಾಡಲ್ಪಡಬೇಕು. ಇವೆರಡನ್ನ ಮಾಡುವುದಕ್ಕೆ ಎಚ್ಚರವಿದ್ದು ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ಎಚ್ಚರವಾಗಿರಬೇಕು. ಅದು ಬಹಳ ಅವಶ್ಯ. ಎಚ್ಚರವಾಗಿದ್ದು ಅಂದರೆ ರಾತ್ರಿಯ ವೇಳೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಅಂತಲ್ಲ. ಎಚ್ಚರಿಕೆ ಅಂತಂದರೆ ಅಲರ್ಟ್. ನಿಮ್ಮ ಸುತ್ತ ನಡೆಯುವಂತಹ ಪ್ರತಿ ಕಡೆಯ ಕಾಲದ ಸಂಭವಗಳನ್ನು ಎಚ್ಚರಿಕೆಯಿಂದ ಬಹಳ ಗಮನವಾಗಿ ಅದನ್ನು ಗಮನಿಸಿ, ಇದು ದೇವರ ಕಾರ್ಯವ, ಸೈತಾನನು ತಂದು ಇಡುತ್ತಿರುವಂತಹ ವಂಚನೆಯ ಎನ್ನುವಂಥದ್ದನ್ನು ಅರಿತು ಗಮನವಾಗಿ ನಿಮ್ಮನ್ನು ಕಾದುಕೊಂಡು ಅನಂತರ ಪ್ರಾರ್ಥಿಸಿರಿ. ಅದುವೇ ನಿಮ್ಮನ್ನು ಸಂರಕ್ಷಿಸುತ್ತದೆ. ಕಡೆಯ ಕಾಲದಲ್ಲಿ ಕರ್ತನ ಮಕ್ಕಳಾಗಿ ಬಾಳುವುದು ಕಠಿಣ. ಈ ಸಂದರ್ಭದಲ್ಲಿ ನಮಗೆ ಬೇಡದಿರುವ ಕಾರ್ಯಗಳಲ್ಲಿ ನಮ್ಮ ಸಮಯವನ್ನು ಕಳೆದು ಕಾಲವನ್ನು ಕಳೆದುಕೊಳ್ಳುವಂಥದ್ದು, ವಂಚನೆಗಳಿಗೆ ಸ್ಥಳವನ್ನು ಕೊಟ್ಟು ವದಂತಿಗಳನ್ನು ಸ್ವೀಕರಿಸಿಕೊಂಡು ಹೋಗುವುದಕ್ಕೋ, ದೂಷಣೆಗಳನ್ನು ಕೇಳಿ ಹಲವು ಗಂಟೆಗಳ ಕಾಲ ಸಮಯವನ್ನು ಕಳೆಯುವುದಕ್ಕೋ ನಾವು ಹಾದು ಹೋಗಬಾರದು. ಕರ್ತನ ಬರುವಿಕೆ ಸಮೀಪ. ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಾವು ಬದುಕುತ್ತಿರುವ ಈ ಕಡೆಯ ಕಾಲ, ಆಪತ್ತುಗಳು, ವಂಚನೆಗಳು, ಯಾಮಾರಿಸುವಿಕೆ, ವದಂತಿಗಳು ನಮ್ಮ ಕೈಗಳಲ್ಲಿ ದೇವರು ಕೊಟ್ಟಿರುವಂತಹ ಕಾಲವನ್ನು ಅಪಹರಿಸುವಂಥದ್ದು, ಪ್ರಯೋಜನವಿಲ್ಲದಾಗಿ ಮಾರ್ಪಡಿಸುವಂಥದ್ದಾಗಿರುವುದರಿಂದ ಕಡೆಯ ಕಾಲದ ದೈವ ಜನಗಳು ದೇವರೇ ಎಷ್ಟು ಎಚ್ಚರಿಕೆ ಉಳ್ಳವರಾಗಿ ಬಹಳ ಗಮನದಿಂದ ನಮ್ಮ ಕರುವಿಕೆಯನ್ನು ನೆರವೇರಿಸುವುದಕ್ಕೂ ನಮ್ಮ ರಕ್ಷಣೆ ನೆರವೇರಿಸುವುದಕ್ಕೆ ನಾವು ಪ್ರಯಾಸ ಪಡಬೇಕಲ್ಲ. ಇರುವ ಕಾಲಗಳ ಒಂದು ಸಮಯ ನಮಗೆ ಸಾಲದು ದೇವರೇ. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಹಾಗೆ ಕಾಲವನ್ನು ಎಣಿಸುವಂತಹ ಅರಿವು, ಕಾಲವನ್ನು ಅರಿತುಕೊಳ್ಳುವಂತಹ ತಿಳುವಳಿಕೆ, ನಮ್ಮ ದಿನಗಳನ್ನು ಎಣಿಸುವಂತಹ ತಿಳುವಳಿಕೆಯನ್ನು ನಮಗೆ ನೀವು ಕಲಿಸಿ ಬೋಧಿಸಿರಿ ಎಂಬುದಾಗಿ ನಮಗೆ ಕೊಡಲ್ಪಟ್ಟಂತಹ ಸಮಯ ಬಹಳ ಕಡಿಮೆ. ಬರುವಿಕೆ ಕಾಲ ಸಮೀಪವಾಯಿತು. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು. ಅಂಥ ಕಾಲಘಟ್ಟದಲ್ಲಿ ನಾವು ಎಷ್ಟು ಎಚ್ಚರಿಕೆ ಉಳ್ಳವರಾಗಿರುವ ಹಾಗೆ, ಯಾವಾಗಲೂ ಸಿದ್ಧರಾಗಿರುವ ರೀತಿಯಲ್ಲಿ ನಮ್ಮ ದೇವರನ್ನು ಸಂಧಿಸುವುದಕ್ಕೆ ನಾವು ಸಿದ್ಧರಾಗುವಂತೆ ನಾವು ಎಚ್ಚರಿಕೆ ಉಳ್ಳವರಾಗಿದ್ದು, ನಮ್ಮ ಸುತ್ತ ನಡೆಯುವಂತಹ ಪ್ರತಿ ಕಾರ್ಯದಲ್ಲಿಯೂ ಗಮನವಾಗಿ ಕ್ರಿಯೆ ಮಾಡುವುದಕ್ಕೆ ಸಹಾಯವನ್ನು ಮಾಡಿ. ಕಡೆಯ ಕಾಲದ ಕ್ರೈಸ್ತರು ಯಾವ ರೀತಿ ಬದುಕಬೇಕು ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಂತಹ ಇನ್ನೂ ಅಧಿಕ ಕಾರ್ಯವನ್ನು ನಮಗೆ ಸ್ಪಷ್ಟೀಕರಿಸಿ, ಅದರ ಪ್ರಕಾರ ನಮ್ಮ ಜೀವಿತವನ್ನು ರಚಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯವನ್ನು ಮಾಡಿ. ಮುಂದುವರೆದು ದೇವರ ಹಸ್ತಗಳಲ್ಲಿ ಈ ದಿನವನ್ನು ಒಪ್ಪಿಸಿಕೊಡುತ್ತೇನೆ, ಬರುವ ವಾರವನ್ನು ಒಪ್ಪಿಸಿಕೊಡುತ್ತೇನೆ, ಈ ಮಾತುಗಳನ್ನು ಕೇಳಿದವರನ್ನು ಒಪ್ಪಿಸಿಕೊಡುತ್ತೇನೆ. ಕರ್ತನ ಪ್ರಸನ್ನತೆ ಅವರ ಜೊತೆಗೆ ಇದ್ದು ಅವರಿಗೆ ಬೇಕಾಗಿರುವ ಒಳಿತುಗಳನ್ನು ಪ್ರಣದಿಂದ ಅವರಿಗೆ ಅನುಗ್ರಹಿಸಿ, ಅವರ ಪ್ರಾರ್ಥನೆಯೆಲ್ಲ ಗಮನಿಸಿ ಕೇಳಿ ಕರ್ತನವರನ್ನು ಆಶೀರ್ವದಿಸಿರಿ. ಹೆಸರಾಗಿ ಅವರನ್ನು ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ಕರ್ತನು ಈ ದಿನದಲ್ಲಿ ನಮ್ಮ ಸಂಗಡ ಮಾತಾಡಿದರು. ನಮ್ಮ ಸುತ್ತ ನಡೆಯುತ್ತಿರುವಂಥ ಕಾರ್ಯವನ್ನು ನೋಡಬೇಕಾದರೆ ನಾವು ಯಾವ ಸಂದರ್ಭದಲ್ಲಿಯೂ ಸಿದ್ಧವಾಗಿರಬೇಕು. ಆ ಕಾಲವನ್ನು ಪ್ರಯೋಜನ ಮಾಡಿಕೊಳ್ಳಬೇಕು. ನಾನು ಇದರ ಕುರಿತಾಗಿ ಧ್ಯಾನ ಮಾಡಿದ್ದನ್ನು, ನಾನು ಯೋಚನೆ ಮಾಡಿದ್ದರೆ ನಿಮ್ಮ ಬಳಿಯಲ್ಲಿ ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ. ಆದ್ದರಿಂದ ಎಚ್ಚರಿಕೆ ಉಳ್ಳವರಾಗಿ ನಡೆದುಕೊಳ್ಳಿರಿ. ಕರ್ತನು ಶೀಘ್ರ ಬರುತ್ತಾರೆ. ಮುಂದಿನ ವಾರ ಬೇರೆ ಒಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುವವನಾಗಿರುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.